ಬಸವಣ್ಣನವರ ದಿವ್ಯ ಚೇತನಕ್ಕೆ ಭಕ್ತಿಯಿಂದ ನಮಿಸಿ, ಎಲ್ಲ ಶಿವಶರಣರ ಪವಿತ್ರ ಚರಣಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಬ್ರಹ್ಮದೈವ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯಿಂದ ವಂದಿಸಿ, ಮಹಾಶಿವಯೋಗಿಗಳು, ಶ್ರೇಷ್ಠ ಅನುಭಾವಿಗಳು, ಮಹಾತಪಸ್ವಿಗಳಾದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯವರ ದಿವ್ಯ ಗದ್ದುಗೆಗೆ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಆದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯವರ ದಿವ್ಯ ಗದ್ದುಗೆಗೂ ಭಕ್ತಿಯಿಂದ ನಮಸ್ಕರಿಸಿ, ಅನುಭಾವ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೇಷ್ಠ ಗುರುಸೇವಾ ನಿಷ್ಠರು, ಆಧ್ಯಾತ್ಮಿಕ ಪಥಗಾಮಿಗಳಾದಂತಹ ಪರಮ ಪೂಜ್ಯ ಶ್ರೀ ಸಿದ್ಧಪ್ರಸಾದ ಮಹಾಸ್ವಾಮೀಜಿ ಅವರ ಚರಣಗಳಿಗೆ ವಂದಿಸಿ, ಇಲ್ಲಿಯವರೆಗೆ ತಮ್ಮ ಸಂಗೀತ ಸುಧೆಯನ್ನು ನೀಡಿದಂತಹ ಶ್ರೀಯುತ ಸಿದ್ಧಾರೂಢ ಅವರಲ್ಲಿ ಹಾಗೂ ತಬಲಾವಾದಕರಲ್ಲಿ ಮತ್ತು ಶ್ರದ್ಧೆಯಿಂದ ಆಗಮಿಸುವಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾವೆಲ್ಲರೂ ಜಾಗೃತರಾಗಬೇಕು. ನಮ್ಮ ಮರೆವು ಮರೆಯಾಗಿ ಅರಿವಿನ ದೀಪ ಹೊತ್ತಿಕೊಳ್ಳಬೇಕು. ಮನುಷ್ಯ ತನ್ನನ್ನು ತಾನು ಮರೆತಿರುವ ಕಾರಣದಿಂದ ದುಃಖ, ಚಿಂತೆ, ಭಯ, ಮೋಹ, ಹತಾಶೆ, ಜಿಗುಪ್ಸೆ ಇವೆಲ್ಲವುಗಳು ಅವನಿಗೆ ತೊಂದರೆಯನ್ನು ಕೊಡುತ್ತವೆ. ನಾವು ಬರೀ ಕಣ್ಣು ತೆರೆದರೆ ಅಷ್ಟೇ ಎಚ್ಚರಾದೀವಿ ಅಂತಲ್ಲ, ನಾವು ನಮ್ಮಲ್ಲಿ ಇರುವಂತಹ ಅರಿವಿನ ಕಣ್ಣು, ಜ್ಞಾನದ ಕಣ್ಣನ್ನು ಯಾವಾಗ ತೆಗಿತೀವಿ ಆವಾಗ ನಿಜವಾದಂತಹ ಎಚ್ಚರ. ಯಾವುದು ನಿಜವಾದ ಜಾಗ್ರ, ಯಾವುದು ನಿಜವಾದ ಎಚ್ಚರಿಕೆ, ಯಾವಾಗ ನಾವು ವಿವೇಕದ ಕಣ್ಣನ್ನು ತೆಗಿತೀವಿ, ಯಾವುದು ಸರಿ ಯಾವುದು ತಪ್ಪು ಅನ್ನುವ ಸ್ಪಷ್ಟವಾದಂತಹ ತಿಳುವಳಿಕೆ ನಮಗೆ ಬರ್ತದೆ, ಆವಾಗ ನಿಜವಾದ ಎಚ್ಚರ. ನಾವು ಸಾಮಾನ್ಯವಾಗಿ ಈ ಪ್ರಪಂಚದ ಗದ್ದಲದ ನಡುವೆ ವರ್ಣಮಯವಾದ ಆಕರ್ಷಣೀಯವಾದಂತಹ ಈ ಜಗತ್ತಿನ ವ್ಯಾಮೋಹಕ್ಕೆ ಒಳಗಾಗಿ ನಾವು ಏನು ಮಾಡಬೇಕು ಅನ್ನೋದೇ ಮರೆತು ಬಿಡ್ತೇವೆ. ಬಹಳಷ್ಟು ಬುದ್ಧಿವಂತರು ಕೂಡ ಮರಿತಾರ, ವಿದ್ಯಾವಂತರು ಮರಿತಾರ. ಅಷ್ಟೇ ಅಲ್ಲದೆ ಬಹಳಷ್ಟು ಹಿರಿಯರು ಕೂಡ ಮರೆತು ಬಿಡ್ತಾರೆ. ಯಾಕೆ ಮರೆತರು ಅಂತ ಕೇಳಿದ್ರೆ, ಈ ಜಗತ್ತಿನ ಆಕರ್ಷಣೆಗೆ ಮನಸೋತರು. ವರ್ಣಮಯವಾದಂಥ ಈ ತೋರುವ ಜಗತ್ತಿಗೆ ಸೋತರು. ಆ ಕಾರಣದಿಂದ ಇವರಿಗೆ ನಿಜವಾದ ಸತ್ಯ ಏನಂತ ಗೊತ್ತಾಗಲಿಲ್ಲ. ಯಾವುದು ಯಾವಾಗಲೂ ಇರುವಂಥದ್ದು
ಯಾವುದಕ್ಕ ಆಯುಷ್ಯ ಇಲ್ಲ, ಯಾವುದು ನಾಶವಾಗುವುದಿಲ್ಲ, ಯಾವುದಕ್ಕ ಹುಟ್ಟು ಸಾವುಗಳಿಲ್ಲ, ಯಾವುದು ಸದಾಕಾಲ ಅರಿವಿನ ಚೇತನದಿಂದ ಬೆಳಗುತ್ತಾನೇ ಇರುತ್ತದನೋ ಅಂತಹ ಮಹಾ ಅರಿವಿನ ಕುರಿತಾಗಿ ನಮಗ ಜ್ಞಾನ ಇಲ್ಲ. ಇರುವುದನ್ನು ನಾವು ಮರೆತು ತೋರುವುದನ್ನು ನಂಬಿ ಬಿಡ್ತೀವಿ. ಇರುವುದು ಸತ್ಯ, ಇರುವುದು ಶಾಶ್ವತವಾದಂತಹ ದೇವರು. ಆದರೆ ನಾವು ನಂಬಿದ್ದೇನು ಅಂದ್ರೆ ತೋರಿ ಮರೆಯಾಗುವಂತಹ ಜಗತ್ತನ್ನು ನಂಬಿದ್ದೇವೆ. ಇಂದಿದ್ದು ನಾಳೆ ಇಲ್ಲದಾಗುವಂತಹ ಜನರನ್ನ ನಂಬಿದ್ದೇವೆ. ನಿಜವಾಗಿಯೂ ಈ ಜಗತ್ತು ಕೂಡ ಮರೆಯಾಗಿ ಹೋಗುತ್ತದ. ಇವತ್ತು ನಮ್ಮ ಜೊತೆಗೆ ಇದ್ದಂತಹ ಜನರು ಕೂಡ ಕಣ್ಮರೆಯಾಗಿ ಹೋಗ್ತಾರೆ. ಆದರೆ ಈ ಜಗತ್ತ ತೋರುವುದಕ್ಕಿಂತಲೂ ಮೊದಲು, ಈ ಜಗತ್ತ ತೋರುವಾಗಲೂ, ಇದು ಮರೆಯಾದ ನಂತರವೂ, ಈ ಜನಗಳು ಹುಟ್ಟುವುದಕ್ಕಿಂತ ಮೊದಲ, ಇವರು ಇರುವಾಗಲೂ, ಇವರು ಮರೆಯಾದ ನಂತರವೂ ಯಾವ ಮಹಾಬಯಲು ಮಹಾಶೂನ್ಯ ಇರ್ತದನೋ ಅದು ಯಾವಾಗಲೂ ಇದ್ದೇ ಇರ್ತದೆ, ಮರೆಯಾಗುವುದಲ್ಲದು. ಇರುವಂಥದ್ದು ದೇವರು ಅಂದ್ರೆ ಏನು? ಇರುವಂಥವ, ಇಲ್ಲದಂಥವನು ದೇವನಲ್ಲ. ಯಾವಾಗಲೂ ಯಾವುದು ಪ್ರಕಾಶಮಾನವಾಗಿ ಜ್ಞಾನದ ಮಹಾಪ್ರಜ್ಞೆಯಿಂದ ಬೆಳಗುತ್ತಾ ಇದೆಯೋ ಅಂತಹ ದಿವ್ಯ ತತ್ವಕ್ಕೆ ದೇವರು ಅಂತ ಹೇಳಿ ಕರೀತಾರೆ. ದೇವರು ಅಂದ್ರೆ ನಾವು ತಿಳ್ಕೊಂಡಂತಹ ದೇವರೇ ಬೇರೆ, ನಿಜವಾಗಿ ಇರುವಂತಹ ದೇವರೇ ಬೇರೆ. ನಿಜವಾಗಿ ಇರುವಂತಹ ದೇವರಿಗೆ ನಾವು ತಿಳ್ಕೊಂಡಂಗ ಕಣ್ಣ, ಕಿವಿ, ಕೈಯ, ಕಾಲ ಇಲ್ಲ. ನಿಜವಾದಂತಹ ದೇವರು ಅಂದ್ರೆ ಮಹಾಪ್ರಜ್ಞೆಯೇ ನಿಜವಾದ ದೇವರು. ಇಡೀ ವಿಶ್ವವನ್ನೇ ಜ್ಞಾನದ ಬೆಳಕಿನಿಂದ ಯಾವ ಚೇತನ ಬೆಳಗುತ್ತಾ ಇದೆಯೋ ಅದಕ್ಕೆ ದೇವರು ಅಂತ ಹೇಳಿ ಕರೀತಾರೆ. ಆ ದೇವರನ್ನ ಯಾರೂ ಒಡೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ, ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತ ಬಾಯಿಂದ ಹೇಳಬಹುದು, ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ನಾಸ್ತಿಕರು ಅಂತದಾರ. ನಾಸ್ತಿ ದೇವರಿಲ್ಲ ಅಂತ ಹೇಳೋರು. ನಿಜವಾಗಿಯೂ ದೇವರಿಲ್ಲೇನು? ದೇವರು ಇಲ್ಲ ಅಂತ ಹೇಳಬೇಕಾದ್ರೆ ಒಬ್ಬ ಇರಬೇಕಾಗ್ತದೆ. ಯಾವ ಹೇಳ್ತಾನಲ್ಲ ಅವ ಇರಬೇಕು. ಇವ ಇರಬೇಕಾದ್ರೆ ಇವನ ಸೃಷ್ಟಿ ಮಾಡಿದ ಒಬ್ಬ ಇರಬೇಕು. ಇವನನ್ನ ಸೃಷ್ಟಿ ಮಾಡಿದಂತಹ ಶಕ್ತಿ ಯಾವುದೋ ಅದೇ ದೇವರು. ಹೀಗಾಗಿ ನಾವೆಲ್ಲರೂ ಕೂಡ ಇರುವಂತಹ ವಸ್ತುವನ್ನು ತಿಳ್ಕೊಳ್ಳುವ ಮಹಾ ಪ್ರಯತ್ನವೇ ಆಧ್ಯಾತ್ಮಿಕ ಜೀವನ. ನಾವೆಲ್ಲರೂ ಸಾಮಾನ್ಯವಾಗಿ ತಿಳಿದದ್ದು ಯಾವುದು ತೋರಿ ಮರೆಯಾಗ್ತದಲ್ಲ ಅದರ ಬಗ್ಗೆ ತಿಳ್ಕೊಂಡದೆವು ಬಹಳ. ಒಬ್ಬ ಜೀವಶಾಸ್ತ್ರಜ್ಞ ಅದಾನಂದ್ರ ಆ ಮನುಷ್ಯ ಎಲ್ಲಾ ಜೀವರಾಶಿಗಳ ಕುರಿತಾಗಿ ತಿಳ್ಕೊಂಡಿರ್ತಾನೆ. ಜೀವ ಹೆಂಗೆ ಹುಟ್ಟುತ್ತದ, ಅದು ಯಾವ ರೀತಿಯಾಗಿ ರಚನೆ ಆಗ್ತದ, ಹೆಂಗೆ ಬೆಳೀತದ, ಏನೇನ ರೋಗಗಳು ಬರ್ತಾವ, ಆ ರೋಗಗಳು ಬಂದ್ರೆ ಏನೇನು ಮಾಡಬೇಕು ಉಪಚಾರ, ಕೊನೆಗೆ ಯಾವ ರೀತಿಯಾಗಿ ಆ ಜೀವ ಈ ಜಗತ್ತಿನಲ್ಲಿ ಒಂದಾಗಿ ಹೋಗುತ್ತದಂತ ಹೇಳಿ ತಿಳ್ಕೊಂಡಿರ್ತಾನೆ. ಒಬ್ಬ ಪರಮಾಣು ಶಾಸ್ತ್ರಜ್ಞನಿಗೆ ಒಂದು ಅಣು ಪರಮಾಣು ಹೆಂಗೆ ಕೆಲಸ ಮಾಡ್ತಾವ, ಅವುಗಳ ರಚನಾ ಏನದ, ಅವುಗಳ ಸಾಮರ್ಥ್ಯ ಏನದ, ಪರಮಾಣುವಿನಿಂದಲೇ ಈ ಜಗತ್ತು ನಿರ್ಮಾಣ ಆಗ್ಯದ, ಇಂಥ ಹಲವಾರು ವಿಷಯಗಳ ಕುರಿತಾದಂತಹ ಜ್ಞಾನ ಅವನಿಗಿರ್ತದೆ.
ಹಾಗೆಯೇ ಹಲವಾರು ಶಾಸ್ತ್ರಗಳು, ಹಲವಾರು ವಿದ್ಯೆಗಳು. ಆದರೆ ಇದೆಲ್ಲ ಜ್ಞಾನ ಯಾವುದರ ಕುರಿತಾಗ್ಯದ ಅಂದ್ರ ತೋರಿ ಮರೆಯಾಗುವಂತಹ ಜಗತ್ತಿನ ಕುರಿತಾಗಿ ಅದ. ಯಾವುದು ಯಾವಾಗಲೂ ಅದನೋ ಅಂತಹ ದೇವರ ಕುರಿತಾಗಿ ನಾವು ತಿಳ್ಕೊಳ್ಳೇ ಇಲ್ಲ. ಆ ದೇವ ತತ್ವದ ಕುರಿತಾಗಿ ಯಾರು ಚಿಂತನವನ್ನ ಮಾಡಿದರೋ, ಯಾರು ಆ ತತ್ವಕ್ಕೆ ಸಮರ್ಪಣವಾದರೋ, ಯಾರು ಆ ತತ್ವದ ಕುರಿತಾಗಿ ನಿರಂತರವಾದ ಚಿಂತನೆಯನ್ನ ಮಾಡಿದರೋ ಅವರಿಗೆ ನಾವು ಶಿವಶರಣರು ಅಂತ ಕರಿತೀವಿ. ಕಲ್ಮಶ ಅನ್ನೋದೇ ಇರುವುದಿಲ್ಲ ಜೀವನದಲ್ಲಿ, ರಾಗದ್ವೇಷಾದಿಗಳೇ ಇರುವುದಿಲ್ಲ. ಅಂಥವರಿಗೆ ಶಿವಶರಣರು ಅಂತ ಕರೀತಾರೆ. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಶಂಗನ ಶರಣರೇ ಕುಲಜರು ಅಂತ ಬಸವಣ್ಣವರು. ಒಂದು ಇರುವೆ ಅದ ಅಂದ್ರೆ ಆ ಇರುವೆಯು ಸುಖವಾಗಿ ತನ್ನ ಆಯುಷ್ಯ ಇರುವವರೆಗೆ ಸುಖವಾಗಿಯೇ ಬದುಕಬೇಕದು. ಒಂದು ಮೊಲ ಅದ ಅಂದ್ರೆ ಅದು ತನ್ನ ಆಯುಷ್ಯ ಪೂರ್ತಿಯಾಗಿ ಸುಖವಾಗಿ ಬದುಕಬೇಕು. ಹಾಗೆಯೇ ಈ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳು ಕೂಡ ಸುಖವಾಗಿ ಬದುಕಬೇಕು. ನಮ್ಮಿಂದ ಯಾವುದೇ ರೀತಿಯ ತೊಂದರೆಗಳು, ಹಿಂಸೆ ಆ ಪ್ರಾಣಿಗಳಿಗೆ ಆಗಬಾರದು. ಹಂಗ ನಾವು ಬದುಕಿದೀವಿ ಅಂದ್ರೆ ನಾವೇ ಶರಣರು ಅಂತ ಬಸವಣ್ಣವರು ಹೇಳಿದರು. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರು. ಅಂತಹ ಶಿವಶರಣರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ನಿಲ್ಲುವಂಥವರು ನಿಜವನರಿದ ನಿಜಯೋಗಿ, ಪರತತ್ವದಲ್ಲಿಯೇ ಮನಸ್ಸನ್ನ ಲೀನಗೊಳಿಸಿದಂತಹ ಮಹಾಶಿವಯೋಗಿ ಅಜಗಣ್ಣ. ಆ ಅಜಗಣ್ಣನಿಗೆ ಒಬ್ಬ ತಂಗಿ ಇದ್ಲು. ಆಕೆಯೂ ಕೂಡ ಈ ಲೋಕದ ಇಚ್ಛೆಯನ್ನ ತೊರೆದು ಪರಮಾತ್ಮನಲ್ಲಿಯೇ ಮನಸ್ಸನ್ನ ಮುಳುಗಿಸಿ ಲಿಂಗದಲ್ಲಿಯೇ ಒಂದಾಗಿ ಹೋದಂತಹ ಮುಕ್ತಾಯಕ್ಕ. ಇವರಿಬ್ಬರ ಅಣ್ಣ ತಂಗಿ, ಅಜಗಣ್ಣ ಮತ್ತು ಮುಕ್ತಾಯಕ್ಕ. ಎಂತಹ ಪವಿತ್ರವಾದಂತಹ ಸಂಬಂಧ. ಇವ ಅಣ್ಣ, ಆಕೆ ತಂಗಿ. ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಗಳು ಇಲ್ಲದಾದರೂ ಬಯಲಲ್ಲಿ ಬಯಲಾಗಿ ಹೋದರು. ಆವಾಗ ಆ ತಂಗಿಗೆ ತಾಯಿಯಾಗಿ, ತಂದೆಯಾಗಿ, ಅಣ್ಣನಾಗಿ ಆಕೆಯನ್ನ ಪೋಷಣೆ ಮಾಡಿದವರು ಯಾರು ಅಂದ್ರ ಅಜಗಣ್ಣ. ಹಿರಿಯ ಅಣ್ಣನಿಗೆ ಮನೆಯಲ್ಲಿ ಬಹಳ ದೊಡ್ಡ ಸ್ಥಾನ ಇರ್ತದೆ. ಹಿರಿಯ ಅಕ್ಕನಿಗೂ ಅದೇ ಸ್ಥಾನ ಇರ್ತದೆ. ಒಬ್ಬ ತಂದೆಯ ಸಾಮರ್ಥ್ಯ, ಒಬ್ಬ ತಂದೆ ಏನೇನು ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕೆ ಸಾಧ್ಯದ ಆ ಎಲ್ಲಾ ಜವಾಬ್ದಾರಿಯನ್ನು ಒಬ್ಬ ಅಣ್ಣ ನಿಭಾಯಿಸಬಹುದು. ಅದಕ್ಕ ಯಾರು ಹಿರಿಯ ಅಣ್ಣ ಇರ್ತಾನಲ್ಲ ಅವ ಬಹಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತದೆ. ಹಂಗ ಅಜಗಣ್ಣ ತನ್ನ ತಂಗಿಯನ್ನ ಈ ರೀತಿಯಾಗಿ ಪಾಲನಾ ಪೋಷಣೆಯನ್ನ ಮಾಡಿದ. ಆ ತಂಗಿಗೆ ಏನೋ ಕಡಿಮೆನ ಬೀಳಗೊಡ್ಲಿಲ್ಲ. ತಂಗಿ ಊಟ ಮಾಡಿದ ನಂತರ ಇವ ಊಟ ಮಾಡ್ತಾ ಇದ್ದ. ತಂಗಿ ಮಲಗಿದ ನಂತರ ಇವ ಮಲಗ್ತಾ ಇದ್ದ. ತಂಗಿಗೆ ಏನು ಕೊರತೆಯಾಗದಂತೆ ಇವನು ತಾಯಿಯಾಗಿ, ತಂದೆಯಾಗಿ ಆ ತಂಗಿಯನ್ನ ರಕ್ಷಣಾ ಮಾಡ್ತಾ ಇದ್ದ. ಅಣ್ಣನ ಕರ್ತವ್ಯ ಬಹಳದ. ಒಬ್ಬ ತಂಗಿಯ ಜವಾಬ್ದಾರಿಯನ್ನ ಅಣ್ಣ ಸರಿಯಾಗಿ ನಿರ್ವಹಿಸಬೇಕು. ಆ ಬಳಿಕ ಬೆಳಿತಾ ದೊಡ್ಡವರಾದರು. ಒಂದು ದಿನ ಅಜಗಣ್ಣ ಅಂದ,
ಬಾಲಕ್ಕೆ ಹೂವಿಲ್ಲ, ಬೇವಿಗೆ ಸಿಹಿ ಇಲ್ಲ, ಬಲ್ಲವರ ಮಾತಿಗೆ ಎದುರಿಲ್ಲ. ತಂಗ್ಯಮ್ಮ ಹೆಣ್ಣು ಮಗಳಿಗೆ ತವರು ಸ್ಥಿರವಲ್ಲ. ಆಲದ ಗಿಡ ಇರ್ತದ, ಆಲದ ಮರ ಇರ್ತದ ಅಂದ್ರ ಅದಕ್ಕ ಹೂ ಆಗುವುದಿಲ್ಲ, ನೇರವಾಗಿ ಹಣ್ಣಾಗ್ತದ. ಬೇವಿಗೆ ಸಿಹಿ ಇಲ್ಲ, ಬೇವಿನ ಗಿಡಕ್ಕ ನಾವು ಏನ ಮಾಡಿದ್ರು ಕೂಡ ಅಲ್ಲಿ ಸಿಹಿ ಅನ್ನೋದಿಲ್ಲ, ಕಹಿನೇ ಇರ್ತದೆ. ಬಲ್ಲವರ ಮಾತಿಗೆ ಎದುರಿಲ್ಲ. ಒಬ್ಬರು ತಿಳಿದವರು ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಎದುರು ಉತ್ತರ ಕೊಡಬಾರ್ದು ಅವ್ರಿಗೆ. ಮನೆಯಲ್ಲಿ ಒಬ್ಬರು ಬಹಳ ಹಿರಿಯರಿದ್ರು ಅಂದ್ರೆ ಅವ್ರು ಯಾವುದೇ ಮಾತನ್ನ ಹೇಳಿ ನಮ್ಮ ಹಿತಕ್ಕೆ ಹೇಳ್ತಿರ್ತಾರ. ನೀವೇನು ಹೇಳ್ತೀರಿ ನಮಗ ಅಂತ ತಿರುಗಿ ಮಾತಾಡಬಾರದು, ಎದುರುತ್ತರ ಕೊಡಬಾರದು. ತಂದೆ ತಾಯಿಗಳಿಗೆ ಎದುರುತ್ತರವನ್ನು ಕೊಟ್ಟಂಥ ಮಕ್ಕಳ ಭವಿಷ್ಯ ಉಜ್ವಲವಾಗುವುದಿಲ್ಲ. ಗುರುಗಳಿಗೆ ಎದುರಾಡಿದಂತಹ ಶಿಷ್ಯನ ಭವಿಷ್ಯ ಬೆಳಗುವುದಿಲ್ಲ. ಸಮಾಜದ ಹಿರಿಯರ ಎದುರಿಗೆ ಎದುರುತ್ತರವನ್ನು ಕೊಟ್ಟಂಥವರ ಜೀವನ ನೈತಿಕವಾಗಿ ಭದ್ರವಾಗಿರುವುದಿಲ್ಲ. ಹೀಗಾಗಿ ತಿರುಗಿ ಮಾತಾಡಬಾರದು ಬಲ್ಲವರಿಗೆ ಅಂತ ಹೇಳ್ತಾರೆ. ಆ ಬಳಿಕ ಹೇಳಿದರು, ತಂಗ್ಯಮ್ಮ ಹೆಣ್ಣು ಮಗಳಿಗೆ ತವರು ಸ್ಥಿರವಲ್ಲ. ಅರಮನೆಯಲ್ಲೇ ಇರಬಹುದು, ಆದ್ರೆ ತವರು ಮನೆ ಅದು ತವರು ಮನೆಯೇ ಹೊರತು ಶಾಶ್ವತ ಮನೆ ಅಲ್ಲ. ತವರು ಮನೆಯಲ್ಲಿ ಬೇಕಾದಷ್ಟು ಇರಬಹುದು, ಪಂಚಾಮೃತದ ಊಟ ಇರಬಹುದು, ಒಂದು ಅರಮನೆಯನ್ನೇ ಕಟ್ಟಿರಬಹುದು, ತೂಗು ಉಯ್ಯಾಲೆಯಲ್ಲಿ ಇವರನ್ನ ತೂಗಿಸ್ತಾ ಇರಬಹುದು, ಬೇಕಾದಂತಹ ವೈಭವ ಇರಬಹುದು, ಯಾವುದಕ್ಕೂ ಏನು ಕೊರತೆ ಇರಲಾರದಂತಹ ವೈಭವ ಇದ್ರೂ ಕೂಡ ಒಂದು ವಯಸ್ಸಾಯಿತು ಅಂದ್ರ ಆ ತಂಗಿ ಆ ಹೆಣ್ಣು ಮಗಳನ್ನ ಪತಿಯ ಮನೆಗೆ ಕಳಿಸ್ತಾರ, ಲಗ್ನ ಮಾಡಿ ಮನೆಯಾಗಿ ಇಟ್ಕೊಳ್ಳೋದಿಲ್ಲ. ಯಾಕೆ ಹಾಗೆ ಅಂತ ಕೇಳಿದ್ರ, ಈ ಮನೆಯಲ್ಲಿರುವಂತ ಹೆಣ್ಣು ಮಗಳು ಒಂದು ದೊಡ್ಡ ಕುಟುಂಬದ ಸಂರಕ್ಷಕಳಾಗಿ, ಒಂದು ಸಂಸ್ಕೃತಿಯನ್ನ ಎತ್ತಿ ಬೆಳೆಸುವಂತ ಮಹಾ ತಾಯಿಯಾಗಿ ಲೋಕಕ್ಕೆ ಬೆಳಕಾಗಲಿ ಅಂತ ಆಕೆಯನ್ನ ಮಂದಿ ಪತಿಯ ಮನೆಗೆ ಕಳಿಸ್ತಾರೆ. ಇಲ್ಲೇ ಇಟ್ಕೊಳ್ಳೋದಿಲ್ಲ. ಅದಕ್ಕ ಅಜಗಣ್ಣ ಮುಕ್ತಾಯಕ್ಕಳಿಗೆ ಹೇಳಿದರು, ನೋಡುವ ಇನ್ನ ಲಗ್ನದ ವಯಸ್ಸ, ಲಗ್ನ ಆಯಿತು, ಲಗ್ನ ಮಾಡಿದರು. ಮಾಡಿದ ಬಳಿಕ ಕಳಿಸ್ಕೊಡ್ಬೇಕಲ್ಲ, ಪತಿಯ ಮನೆಗೆ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಕೊಡಬೇಕಾದಂತಹ ಸಂದರ್ಭದಲ್ಲಿ ಅಜಗಣ್ಣ ಇಷ್ಟು ವರ್ಷಗಳವರೆಗೆ 20-25 ವರ್ಷಗಳವರೆಗೆ ತಂಗಿಯನ್ನ ಸಾಕ್ಷಾತ್ ದೇವಿ ಅಂತ ತಿಳ್ಕೊಂಡು ಸೇವಾ ಮಾಡಿದ್ದ. ಎಂತಹ ಅನ್ನ ಇರಬಾರದಾತ. ಒಂದು ದಿನ ಸಹಿತ ತಂಗಿಯ ಕಣ್ಣಲ್ಲಿ ನೀರು ತರಿಸಲಿಲ್ಲಲ್ಲ. ಇಂಥ ಅಣ್ಣಂದಿರು ಜಗತ್ತಿನಲ್ಲಿ ಇರಬೇಕು. ತಂಗಿಗೆ ಒಂದು ದಿವಸ ಬೈಲಿಲ್ಲ, ಬಡಿಲಿಲ್ಲ, ಆದ್ರೆ ತಿದ್ದಿ ಹೇಳುವುದು ಬಿಡ್ಲಿಲ್ಲ. ಇಂತಹ ಸಂಸ್ಕಾರ. ಆ ನಂತರ ಪತಿಯ ಮನೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಹೇಳ್ತಾನ ಒಂದು ಮಾತನ್ನ ಅಜಗಣ್ಣ. ತಂಗಿಯ ಕಳಿಸಾನ ತೆವರೇರಿ ನಿಂತಾನ, ಅಂಗಿಯಲ್ಲಿ ಕಣ್ಣೀರ ವರ್ಷಾನ, ತಂಗ್ಯಮ್ಮ ತವರಿಗೆ ನೀನು ಎರವೆಂದ. ಹೇಳ್ತಾನ, ತಂಗಿಯನ್ನ ಕಳಿಸಿದ. ಇವನೂರ ಲಕ್ಕುಂಡಿ
ಮಸಳಿ ಕಲ್ಲು ಅಂತ ಒಂದೂರ, ಆ ಊರಿಗೆ ಕೊಟ್ಟಿದ್ರು ಆಕೆಯನ್ನ. ಕಳಿಸಿ ಸ್ವಲ್ಪ ದೂರ ನಡ್ಕೋತ ಹೋದ. ಒಂದು ಎತ್ತರವಾದಂಥ ದಿನ್ನಿತ್ತು, ಅಲ್ಲಿ ನಿಂತ. ತಂಗಿ, ಇನ್ನು ಹೋಗಿ ಬಾರವ, ಇಂದಿನಿಂದ ನೀನು ಈ ಮನೆಯವಳಲ್ಲ, ನೀನು ಆ ಮನೆಯನ್ನ ಬೆಳಗಲಿಕ್ಕೆ ಹೊರಟಂಥವಳು. ನೀನು ಇನ್ನು ಎಂದಾದರೂ ಈ ಮನೆಗೆ ಬರಬಹುದು ಯಾವಾಗ ಬೇಕಾದ್ರ, ಆದ್ರ ನಿನ್ನ ನಿಜವಾದ ಮನೆ ಅದ ಅಂತ ತಿಳ್ಕೊ ಅಂತ ಹೇಳಿದ. ಎರವೆಂದ, ತವರು ಮನೆಯಲ್ಲಿ ಎಷ್ಟು ದಿವಸ ಕೂಡ್ಲಿಕ್ಕಾಗ್ತದೆ ಹೆಣ್ಮಕ್ಳಿಗೆ? ಒಂದು ದಿನ ಹೋಗಲೇಬೇಕು. ಅವಾಗ ಆ ಮುಕ್ತಾಯಕ್ಕಳು ಕೂಡ ಬರೀ ಸಾಮಾನ್ಯ ಅಣ್ಣನಾಗಿರಲಿಲ್ಲ, ಅಧ್ಯಾತ್ಮ ವಿದ್ಯೆಯನ್ನ ಕಲಿಸಿದಂಥ ಗುರು ಆಗಿದ್ದ, ಸಂಸ್ಕಾರವನ್ನ ಕೊಟ್ಟಂತಹ ಮಹಾ ತಂದೆಯಾಗಿದ್ದ, ಆಧ್ಯಾತ್ಮಿಕ ವಿದ್ಯೆಯನ್ನ ಧಾರೆ ಎರೆದಂತ ಮಹಾತ್ಮನಾಗಿದ್ದ. ಹೀಗಾಗಿ ಇವನು ಬಿಟ್ಟು ಹೋಗ್ಬೇಕಂದ್ರೆ ಮುಕ್ತಾಯಕ್ಕಳಿಗೆ ದುಃಖ ಒತ್ತರಿಸಿ ಬಂತು ಅಂತ ಹೇಳ್ತಾರೆ. ಆಗ ಮುಕ್ತಾಯಕ್ಕ ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆಕೆಯ ದುಃಖವನ್ನ ಅಜಗಣ್ಣನಿಗೂ ಅರಗಿಸಿಕೊಳ್ಳಿಕ್ಕಾಗಲಿಲ್ಲ. ಅವನು 2 ಹನಿ ಕಣ್ಣೀರನ್ನ ಸುರಿಸಿದ. ಆದರೂ ತಂಗಿಯ ತಲೆಯನ್ನ ನೇವರಿಸಿ ತಲೆಯ ಮೇಲೆ ಕೈ ಇಟ್ಟು ಹೇಳ್ತಾನ, ನೋಡುವ ತಂಗಿ, ನೀ ಚಿಂತೆ ಮಾಡಬೇಡ. ನೀ ಯಾವಾಗ ನೆನೆಸ್ತಿಲ್ಲ, ನೆನೆಸಿದ ಮರುಕ್ಷಣವೇ ಸ್ವಲ್ಪ ಸಮಯದಲ್ಲಿ ನಾನು ನಿನ್ನ ಪತಿಯ ಮನೆಗೆ ಬರ್ತೀನಿ, ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ. ಆ ಬಳಿಕ ಹೇಳಿದ ಒಂದು ಮಾತನ್ನ, ನಿನಗ ಏನಾದ್ರೂ ತೊಂದರೆ ಆಯ್ತಂದ್ರೆ ಹೇಳು, ಮಹಾಬಲಶಾಲಿಯಾದಂತಹ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಂಥ ಅಜಗಣ್ಣ ಇರ್ಲಾಕ ನೀ ಯಾಕೆ ಅನ್ಸ್ತಿ, ಹೋಗುವ ನಿನ್ನ ಮನೆಗೆ ಅಂತ ಕಳಿಸಿಕೊಟ್ಟು. ಎಂತಹ ಅಜಗಣ್ಣ! ಆ ಬಳಿಕ ಮುಕ್ತಾಯಕ್ಕ ಅಣ್ಣನಿಗೆ ನಮಸ್ಕಾರವನ್ನ ಮಾಡಿದ್ಲು. ಬರೇ ಅಣ್ಣನಾಗಿರ್ಲಿಲ್ಲ, ಒಬ್ಬ ಗುರುವಾಗಿದ್ದ. ಗುರುವಾದಂಥವನಿಗೆ ನಮಸ್ಕಾರವನ್ನ ಮಾಡಿದ್ಲು. ಕೇಳಿದ್ಲು, ನನಗಿಲ್ಲಿಯವರೆಗೆ ಪೂಜಾ ಮಾಡುವುದನ್ನ ಕಲಿಸಿದೆ, ದೇವರನ್ನ ನೆನೆಸುವುದನ್ನ ಕಲಿಸಿದೆ. ಆ ಬಳಿಕ ಯೋಗ ಸಾಧನೆಯನ್ನ ಹೇಗೆ ಮಾಡಬೇಕು ಅಂತ ಕಲಿಸಿಕೊಟ್ಟು ಇನ್ನು ಮುಂದೆ ಕಲಿಸೋರು ಯಾರು? ಆಗ ಆ ಅಜಗಣ್ಣ ಹೇಳ್ತಾನ, ನೋಡುವ, ನೀ ಸಾಧನೆಯನ್ನ ಮಾಡ್ತಾ ಹೋಗು. ಅವಾಗ ನಿನ್ನ ಕೈಯಲ್ಲಿರುವಂಥ ಲಿಂಗ ಅದೇ ನಿನಗೆ ದಾರಿ ತೋರಿಸ್ಕೋತ ಹೋಗುತ್ತದ. ಶ್ರದ್ಧೆಯಿಂದ ದೇವರನ್ನ ನೆನೆಸುವ ದೇವರೇ ದಾರಿಯನ್ನ ತೋರಿಸ್ತಾನ. ಸಾಧನೆಯನ್ನ ಬಿಡಬೇಡ ಅಂತ ಹೇಳಿ ಕಳಿಸಿದಾಗ ಮುಕ್ತಾಯಕ್ಕ ಒಲ್ಲದ ಮನಸ್ಸಿನಿಂದ ಹೊರಟಳು ಪತಿಯ ಮನೆಗೆ. ನಾ ಹಿಂಗ ನೋಡ್ಕೋತ ನಿತ್ರ ಈಕೆ ಹತ್ಗೋತನ ಮನೆಗೆ ಹೋಗ್ತಾಳ ಹೊರತು ನಕ್ಕೋತ ಹೋಗುವುದಿಲ್ಲ, ಈ ಕಡೆಯ ಇಚ್ಛೆ ಮುರಿಯುವುದಿಲ್ಲ ಅಂತ ತಿಳ್ಕೊಂಡು ಅಜಗಣ್ಣ ಆಕೆ ನೋಡ್ತಾ ಇರುವಾಗಲೇ ತಿರುಗಿಬಿಟ್ಟು. ಆವಾಗ ಮುಕ್ತಾಯಕ್ಕ ಹಾಗೇ ತಿರುಗಿ ನೋಡ್ಕೋತ ಕೊನೆಗೆ ಮಸಳಿ ಕಲ್ಲಿಗೆ ಹೊರಟು ಹೋದ್ಲು. ಹೋಗುವ ಮುನ್ನ ಅಜಗಣ್ಣನಿಗೆ ಮುಕ್ತಾಯಕ್ಕ ಹೇಳ್ತಾಳ, ಇಲ್ಲಿ ನೀನು ಒಬ್ಬನೇ ಇರಾವ, ನಿಂದು ಲಗ್ನ ಆಗಿಲ್ಲ. ನಿನಗೇನಾದ್ರೂ ಆಯ್ತು ಏನಂದ್ರ, ಅಕಸ್ಮಾತ್ ಏನಾದ್ರೂ ತೊಂದರೆ ಆಯಿತು, ಆರೋಗ್ಯ ಕೆಟ್ಟಿತು, ಏನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂದ್ರ ನನಗೆ ಹೆಂಗ್ ಗೊತ್ತಾಗಬೇಕು ಅಂತ ಕೇಳಿದ್ಲಾಕೆ. ಆಗ ಅಜಗಣ್ಣ ಹೇಳ್ತಾನ, ನೀನು ಮಜ್ಜಿಗೆ ಮಾಡುವ ಸಂದರ್ಭದಲ್ಲಿ
ಮೊಸರು ಕಡಿತಿರ್ತೀಯಲ್ಲ, ಅವಾಗ ಆ ಮೊಸರು ಗಟ್ಟಿ ಆಯ್ತು, ಕಲ್ಲಾಯ್ತು ಅಂದ್ರೆ ತಿಳ್ಕೊ ಅಜಗಣ್ಣ ದೇಹ ಬಿಟ್ಟಾನ ಅಂತ ಹೇಳಿದ್. ಯಾಕೆ ಅಂದ್ರ ಅವರಿಬ್ಬರು ಯೋಗಿಗಳಿದ್ರು, ಹೀಗಾಗಿ ಅವರಿಗೆ ಸಾಧ್ಯ ಇತ್ತು. ಹೇಳಿದವ ಅಜಗಣ್ಣ, ನೀನು ಮಜ್ಜಿಗೆ ಮಾಡುವಾಗ ಏನಾದ್ರೂ ಆ ಮೊಸರ ಕಲ್ಲಾಯ್ತು, ಗಟ್ಟಿ ಆತಂದ್ರ ಅಜಗಣ್ಣ ದೇವರಲ್ಲಿ ಒಂದಾಗಿ ಹೋದ, ಇನ್ನು ಮುಂದೆ ಉಳಿಲಿಲ್ಲ ಅಂತ ತಿಳ್ಕೊ ಅಂತ ಹೇಳಿ. ಆಗ ಮುಕ್ತಾಯಕ್ಕ ಹೊರಟು ಹೋದ್ಲು. ಎಂತಹ ಅಣ್ಣ ತಂಗಿಯವರು, ಅದೆಷ್ಟು ಅದ್ಭುತವಾದಂತಹ ಸಂಬಂಧ. ಈಗೂ ಅಣ್ಣ ತಂಗಿಯ ಸಂಬಂಧ ಅಷ್ಟೇ ಪವಿತ್ರದ ಜಗತ್ತಿನಲ್ಲಿ. ಅದರಲ್ಲಿಯೂ ಭಾರತೀಯ ಸಂಸ್ಕೃತಿಯಲ್ಲಿ ಅಣ್ಣನಾದರೆ ಅವನು ಮಹಾ ಆದರ್ಶವಂತನಾಗಿರಬೇಕು, ಮಹಾ ಸದ್ಗುಣಿಯಾಗಿರಬೇಕು. ತಂಗಿ ಬೇಕಾದಂಗ ಆಕೆ ಪತಿಯ ಮನೆಗೆ ಹೋಗಿ ಎಷ್ಟು ಬೇಕಾದಷ್ಟು ವರ್ಷ ಆಗಲಿ, ಆದ್ರ ಆಕೆ ತಂಗಿಯಾಗೇ ಇರಬೇಕು, ಇವ ಅಣ್ಣನಾಗೇ ಇರಬೇಕು. ಎಂದಿಗೂ ಅವರ ಮಧ್ಯದಲ್ಲಿ ಜಗಳ ಆಗಬಾರದು. ಇದು ಅತ್ಯಂತ ಪವಿತ್ರವಾದ ಸಂಬಂಧ. ಭಾರತ ದೇಶ ಅಂದ್ರೆ ಇದೇ ರೀತಿಯಾಗಿರುವಂತಹ ದೇಶ ಇದು. ಅದಕ್ಕೆ ರಕ್ಷಾ ಬಂಧನ ಅಂತ ಮೊನ್ನೆ ಆಯಿತು. ನನ್ನನ್ನ ರಕ್ಷಣೆ ಮಾಡುವಂಥವ್ರು ಯಾರಾದರೂ ಜಗತ್ತಿನಲ್ಲಿದ್ರ ನಮ್ಮ ಅಣ್ಣನೇ ಹೊರತು ಮತ್ತಾರು ಅಲ್ಲ ಅಂತ ಒಬ್ಬ ತಂಗಿ ತಿಳ್ಕೊಂಡಿರ್ತಾನೆ. ಬಲಗೈಯ ಬಂಟನಾಗಿ ಅಷ್ಟೇ ಅಲ್ಲದೆ, ನಾನು ಅಂಜುವಂತಹ ಸಂದರ್ಭದಲ್ಲಿ, ಅಪಾಯದಲ್ಲಿದ್ದಂತಹ ಸಂದರ್ಭದಲ್ಲಿ, ಕಷ್ಟದಲ್ಲಿ, ಸಂಕಟದಲ್ಲಿ ಇರುವಾಗ ಆ ತಂಗಿಗೆ ಮೊಟ್ಟ ಮೊದಲು ನೆನಪಾಗುವುದೇ ಆಕೆ ಅಣ್ಣ ತಮ್ಮ. ಹೀಗಾಗಿ ಏನು ಅಣ್ಣ ತಮ್ಮಂದಿರಿರ್ತಾರ ಅವರು ಅವರ ಜವಾಬ್ದಾರಿಯನ್ನು ಮರಿಬಾರದು. ನೀವು ಎಷ್ಟೇ ಸುಖವಾಗಿರಿ, ನಿಮ್ಮ ಆ ಹೆಣ್ಮಗಳು ತನ್ನ ತವರು ಮನೆ ಸದಾಕಾಲ ಬೆಳಗುತ್ತಾ ಇರಬೇಕು, ನಗತಾ ಇರಬೇಕು, ಸಮೃದ್ಧವಾಗಿರಬೇಕು ಅಂತ ಒಬ್ಬ ಹೆಣ್ಣು ಮಗಳು ಬಯಸ್ತಾರೆ. ಅಂದ ಬಳಿಕ ಅಣ್ಣ ತಮ್ಮಂದಿರು ಕೂಡ ತಮ್ಮ ತಂಗಿ ಅಕ್ಕನಿಗೆ ಒಳ್ಳೆಯದಾಗಲಿ ಅಂತ ಯಾವಾಗಲೂ ನೀವು ಲಕ್ಷ್ಯ ಕೊಡ್ತಾ ಇರಬೇಕು. ನೀವು ಲಕ್ಷ್ಯ ಕೊಡ್ಲಿಲ್ಲ ಅಂದ್ರ ಏನಪ್ಪಾ, ಒಮ್ಮೆ ಹೋಗ್ಯಾಳ ತಂಗಿ ಹೊಳ್ಳಿ ಕರೆಸಿಲ್ಲ ಅಂದ್ರೆ ನಿಮಗ್ಯಾಕೆ ಕಣ್ಣು ಅನ್ನಬೇಕು. ಅದಕ್ಕಾಗಿಯೇ ಇಲ್ಲಿ ಗುರುಬಸವ ಮಹಾಶಿವಯೋಗಿಗಳವರ ಈ ಒಂದು ತಪಸ್ಸಿನ ಪವಿತ್ರ ಕ್ಷೇತ್ರದಲ್ಲಿ, ಈ ಒಂದು ಪಾವನಮಯವಾದಂತಹ ಶ್ರಾವಣದ ಈ ಸಂದರ್ಭದಲ್ಲಿ ಬರುವಂತಹ 20ನೇ ತಾರೀಕು ಈ ಒಂದು ಮಹಾಮಠದ ಆಶೀರ್ವಾದ ರೂಪವಾಗಿ ಎಲ್ಲಾ ಈ ಊರಿನ ಹೆಣ್ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದು. ಎದಕ್ಕದು? ಅಲ್ಲೇನದ ಉಡಿ ತುಂಬುವುದರಲ್ಲಿ ಸಾಮಾನುಗಳು ಬಹಳ ಮುಖ್ಯ ಅಲ್ಲ, ಪವಿತ್ರವಾದಂತಹ ಸಂಬಂಧ ಹಾಗೆ ಗಟ್ಟಿ ಹಾಕೋಟ್ ಹೋಗಬೇಕು, ಶಿಥಿಲ ಆಗಬಾರದು ಅಂತ ಈ ಕಾರ್ಯಕ್ರಮ. ಎಲ್ಲ ಬೇಕಾದಷ್ಟು ವಯಸ್ಸಾದವರಿರ್ಲಿ, ಈ ಊರಿನ ಹೆಣ್ಮಕ್ಕಳಿಗೆ ಬ್ಯಾರೆ ಊರಿಗೆ ಕೊಟ್ಟಿರ್ತೀರಿ, ಅವ್ರಿಗೆ 80 ವಯಸ್ಸಾಗಿರ್ತದ. ಇನ್ನೊಂದು ಮಾತೇನು ಅಂದ್ರ, ತಂದೆ ತಾಯಿಗಳು ತೀರ್ಕೊಂಡ್ರು ಅಂದ್ರ ಆ ಹೆಣ್ಮಗಳು ಈ ತವರ ಮನೆಗೆ ಬರಂಗಿಲ್ಲ, ಯಾರ ಮುಖ ನೋಡಿ ಬರಬೇಕು. ಆದ್ರ ಅಣ್ಣ ತಮ್ಮ ಇಬ್ಬರು ಪ್ರೀತಿಯಿಂದ ಕರೆದ್ರು ಅಂದ್ರೆ ಯಾವ ಅಕ್ಕ ತಂಗಿ ಆದ್ರೂ ಬರುವುದಿಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ, ಬಂದೇ ಬರ್ತಾ. ಆ ಒಂದು ಸಂಪರ್ಕ, ಆ ಒಂದು ಸಂಬಂಧ ಮತ್ತೆ ಗಟ್ಟಿಯಾಗಲಿ ಅಂತ ತಿಳಿದುಕೊಂಡು ಅವತ್ತಿನ ದಿನ ಇಲ್ಲಿ ಆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಯಾರ. ಅಜಗಣ್ಣ ಮುಕ್ತಾಯಕ್ಕರ ಸಂಬಂಧವನ್ನ ಮತ್ತೆ ಹೊಳ್ಳಿ ನೆನೆಸುವಂತಹ ಒಂದು ಪವಿತ್ರ ಸಂದರ್ಭ 20ನೇ ತಾರೀಕಿನ ಕಾರ್ಯಕ್ರಮ. ಅದಕ್ಕೆ ಯಾರ್ಯಾರು ಇನ್ನೂ ಫೋನ್ ಮಾಡಿಲ್ಲ, ಕೆಲವೊಬ್ರು ಫೋನ್ ಮಾಡಿರಂಗಿಲ್ಲ, ನೀವು ಜಗಳಾಗಿರ್ತಾವೋ ಹೋದ್ರೆ ಹೋಗ್ಲಿ ಬಿಡಂತ ಸುಮ್ ಕೂತಿರ್ತೀರಿ. ನಮಗೇನು ಸಂಬಂಧ?
40 ವರ್ಷದಿಂದ ಲಗ್ನ ಮಾಡಿ ಕಳಿಸಿದೀವಿ, ಇನ್ಯಾಕೆ ಕರೆಸ್ಬೇಕು ಈ ಊರಿಗೆ ಅಂತ ಕೆಲವೊಂದಿಷ್ಟು ಮಂದಿ ಇರ್ತದ. ಇದು ಗುರುಬಸವ ಮಹಾಶಿವಯೋಗಿಗಳವರ ಆಜ್ಞೆ ಅಂತ ತಿಳ್ಕೊಂಡು ಕರೆಸ್ರಿ, ನೀವ ಯಾಕೆ ಕರೆಸ್ಲಕ್ಕ? ಆ ಹೆಣ್ಮಗಳು ಬರೇ ನಿಮ್ಮ ಮನೆಗಟ್ಟೆ ಸಂಬಂಧಪಟ್ಟವಳಲ್ಲ, ಈ ಬೀಳೂರಿನ ಹೆಣ್ಮಗಳು ಅಂತ ಕರೆಸಲಿಲ್ಲ. ಅವಾಗ ಏನಾಗ್ತದಂದ್ರ ಅವರಿಗೂ ನಿಮ್ಮ ಮ್ಯಾಲ ಪ್ರೀತಿ ಹೆಚ್ಚಾಗ್ತದ. ನಾವು ಜಗಳಾಡಿ ಹೋಗಿದ್ದೀವಿ, ಆದ್ರೆ ನಮ್ಮ ಅಣ್ಣ ನಮ್ಮನ್ನ ಮರ್ತಿಲ್ಲ, ನಮ್ಮ ತಮ್ಮ ನಮ್ಮನ್ನ ಮರ್ತಿಲ್ಲ ಅಂತವರಲ್ಲಿ ಪ್ರೀತಿ ಹೆಚ್ಚಾಗ್ತದೆ. ಆದ್ದರಿಂದ ಆಗ ಅಜಗಣ್ಣ ಮುಕ್ತಾಯಕ್ಕ ಅಂತಹ ಪವಿತ್ರವಾದ ಸಂಬಂಧ. ಭಾರತೀಯ ಸಂಸ್ಕೃತಿ ಎಂದಿಗೂ ಹಳೆಯದಾಗುವ ಸಂಸ್ಕೃತಿಯಲ್ಲ. ಈ ನೆಲದ ಮಣ್ಣು, ಈ ನೆಲದ ಗುಣ, ಈ ನೆಲದ ಸಂಸ್ಕಾರ ಎಂದಿಗೂ ಅಜರಾಮರವಾಗಿರ್ತದನೆ ಹೊರತು ಇದು ಹಳೆಯದಾಗುವ ಸಂಸ್ಕೃತಿಯಲ್ಲ, ನಿತ್ಯ ನೂತನವಾದ ಸಂಸ್ಕೃತಿ. ಪತಿಯ ಮನೆಗೆ ಮುಕ್ತಾಯಗಳನ್ನು ಕಳಿಸಿದಂತಹ ಜಗಣ್ಣ ತನ್ನ ಮನೆಗೆ ಬಂದು ದಿನನಿತ್ಯದ ತನ್ನ ಸಾಧನೆಯಲ್ಲಿ ತೊಡಗಿಕೊಂಡಿದ್ದ. ಅಜಗಣ್ಣ ದಿನಂಪ್ರತಿಯಾಗಿ ಯಾವ ಸಾಧನಾ ಮಾಡ್ತಾ ಇದ್ದ ಅಂದ್ರೆ ದಿನಂಪ್ರತಿಯಾಗಿ ಲಿಂಗ ಪೂಜೆಯನ್ನ ಊರಿಗೆಲ್ಲ ಕೇಳಿಸ್ಬೇಕು ಅಷ್ಟು ಜೋರಾಗಿ ಮಂತ್ರವನ್ನ ಹೇಳ್ತಾ ಪೂಜೆ ಮಾಡ್ತಾ ಇದ್ದ. ದಿನಂಪ್ರತಿಯಾಗಿ 3 ಗಂಟೆಗೆ ನಸಿಕಿನಲ್ಲಿ ಎದ್ದು 3 ತಾಸು ಅಖಂಡವಾಗಿ ಶಿವ ಸ್ಮರಣೆಯನ್ನ ಮಾಡ್ತಾ ಶಿವ ಪೂಜೆಯನ್ನು ಮಾಡ್ತಾ ಇದ್ದ. ಅಷ್ಟೇ ಅಲ್ಲದೆ ಸೂರ್ಯೋದಯ ಆದ ನಂತರ ಹೊಲಕ್ಕೆ ಹೋಗಿ ಹೊಲದಲ್ಲಿ ಭೂತಾಯಿಯ ಸೇವೆಯನ್ನ ಮಾಡ್ತಾ ಇದ್ದ. ಸಂಜೆ ಆದ ನಂತರ ಮತ್ತೆ ಮರಳಿ ಮನೆಗೆ ಬರುವುದು, ಅಲ್ಲಿಂದ ರಾತ್ರಿ ವಿಶ್ರಾಂತಿ, ಮತ್ತೆ ಮುಂಜಾನೆ ಶಿವಪೂಜೆಯೊಂದಿಗೆ ಅಂದಿನ ದಿನ ಆರಂಭ. ಹೀಗಾಗಿ ಅವನಿಗೆ ಜಗತ್ತಿನಲ್ಲಿ ಸುಳ್ಳಂದ್ರೆ ಏನು, ಕಪಟಂದ್ರೆ ಏನು, ಮೋಸ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಇವತ್ತಿಗೂ ಅಂಥ ಒಕ್ಕಲಿಗರದಾರ. ಯಾವಾಗ ಊರಾಗ ಬರ್ಲಾಕ್ ಚಾಲೂ ಮಾಡ್ತಾರಲ್ಲ ಅವಾಗ ಸುಳ್ಳು ಕಲಿತಾರ ಜನ. ಹೊಲದಾಗಿದ್ದ ಮಂದಿಗೆ ಏನು ಗೊತ್ತಿರುವುದಿಲ್ಲ, ಇದು ಊರಾಗಿದ್ದ ಮಂದಿ ಅಷ್ಟು ಸುಲಭ ಬರುವುದಿಲ್ಲ. ಹೊಲದಾನ ಮಂದಿಗೆ ಎಲ್ಲಿ ಏನು ಪಾಪ, ಗಿಡ ಗಂಟೆ ಇರ್ತಾವ, ದನ ಕರುಗಳಿರ್ತಾವ, ಹೊಲದಾಗ ಬೆಳೆ ಇರ್ತಾವ. ಬೆಳೆನೂ ಸುಳ್ಳು ಹೇಳುವುದಿಲ್ಲ, ದನ ಕರುಗಳು ಸುಳ್ಳು ಹೇಳುವುದಿಲ್ಲ, ಪಶು ಪಕ್ಷಿಗಳು ಸುಳ್ಳು ಹೇಳುವುದಿಲ್ಲ. ಸುಳ್ಳು ಹೇಳೋರು ಯಾರಾದರೂ ಇದ್ರೆ ಮನುಷ್ಯರೇ. ಅದಕ್ಕೆ ಮನುಷ್ಯರ ಸಂಘದಿಂದ ಮನುಷ್ಯ ಎಷ್ಟು ದೂರ ಇರ್ತಾನಲ್ಲ ಅಷ್ಟೇ ಸತ್ಯವಂತನಾಗಿರ್ತಾನ, ದೇವರಿಗೆ ಪ್ರಿಯನಾಗ್ತಾನ. ಹಂಗತ್ ನಾಳೆದಿಂದ ಊರಾಗ ಬರೋದು ಬಿಟ್ಟಿರಿ. ಬರೀ ಬ್ಯಾಡ ಅನ್ನಂಗಿಲ್ಲ. ಅಷ್ಟ 5 ನಿಮಿಷ 10 ನಿಮಿಷ ನಿಮ್ಮ ಕೆಲಸ ಮುಗಿತಂದ್ರೆ ಮನೆ ಹಾದಿ ಹಿಡಿಬೇಕು, ಹೊಲದ ಹಾದಿ ಹಿಡಿಬೇಕು. ಮುಂಜಾನೆ 6ಕ್ಕೆ ಬಂದ ಚಹಾದ ಹೋಟೆಲ್ನಲ್ಲಿ ಕುಂತ ಅಂದ್ರ ಇವಾಗ ಹೆಂಗ ಒಕ್ಕಲಿಗ ಅನ್ನೋದು? ಇವ ಸತ್ಯವಂತಾಗಿ ಹೆಂಗ ಉಳಿತಾನ? ಊರಾಗ ಯಾರ್ಯಾರು ಏನೇನು ಮಾಡ್ಯಾರ ಮಾಡಿಲ್ಲ ಎಲ್ಲ ಇವ ಇಲ್ಲಿ ಕೂತ್ ಹೋಟೆಲ್ದಾಗ ಕೂತ್ ಲೆಕ್ಕ ಹಾಕ್ತಿರ್ತಾನ. ಇಂಥ ಮನುಷ್ಯನಿಗೆ ಎಂದಾದ್ರೂ ಶಿವಜ್ಞಾನ ಸಾಧ್ಯವೇ? ಇವ ತಿಳ್ಕೊಂಡಿರ್ತಾನ ಬಹಳ ಶಾಣೆ ಅದನ್ನ ಜಗತ್ನ್ಯಾಗ, ನನ್ನಷ್ಟು ಯಾರಿಗೂ ಗೊತ್ತಿಲ್ಲ ಅಂತ ಇವ ತಿಳ್ಕೊಂಡಿರ್ತಾನ. ದೀಡ್ ಪಂಡಿತ್ ಇವ. ದೀಡ್ ಪಂಡಿತ್ ಅಂದ್ರೆ ಅರ್ಥ ಭಾಳ ಚಲೋ ಅದ, ನೆನಪಿಟ್ಟುಗೋರು ಬರ್ತದ ಉಪಯೋಗ ಕೆಲ್ಸಕ್ಕೆ. ದೀಡ್ ಪಂಡಿತ್ ಅಂದ್ರೆ ಏನು? ಇವ ತಿಳ್ಕೊಂಡಿರ್ತಾನ ನಾ ಪೂರ ತಿಳ್ಕೊಂಡನಿ ಅಂತ. ಮಂದಿ ತಿಳ್ಕೊಂಡಾರ ಇವ ಅರ್ಧ ಅದಾನಂತ ಮಂದಿ ತಿಳ್ಕೊಂಡಿರ್ತಾರ. ಇವ ಹಾಪದಾನ, ಅರ್ಧ ಅದಾನ, ಹುಚ್ಚದಾನಂತ ಜಗತ್ತು ತಿಳ್ಕೊಂಡಿರ್ತತಿ. ಇವ ತಿಳ್ಕೊಂಡಾನ ನಾ ಭಾಳ ಶಾಣೆ ಅದನ್ನ ತಿಳ್ಕೊಂಡಿರ್ತಾನ. ಅಂದ್ರೆ ಏನು? ಇವಂದು ಒಂದ ಮಂದಿದ ಅರ್ಧ ಎರಡು ಕೂಡಿಸಿ ದೀಡ್ ಆತದು. ಅದಕ್ಕೆ ದೀಡ್ ಪಂಡಿತ ಅಂತ ಕರೀತಾರೆ. ಇಂಥ ದೀಡ್ ಪಂಡಿತರಿಗೆ ದೇವರು ಒಲಿತಾನೇನು? ಅಜಗಣ್ಣ ಹಾಗಿರ್ಲಿಲ್ಲ. ಮುಂಜಾನೆಯಿಂದ ಸಂಜೆಯವರೆಗೆ ಹೊಲದಲ್ಲಿ ಬೆವರ ಹನಿಯನ್ನ ಸುರಿಸ್ತಾ ಭೂತಾಯಿಯ ಸೇವೆಯನ್ನ ಮಾಡ್ತಾ ಇದ್ದ. ಹೀಗೆ ಒಂದು ದಿನ
ಹೊಲದಲ್ಲಿ ಅದು ಜೋಳದ ಹೊಲದಲ್ಲಿ 4 ಕಟ್ಟಿಗೆ ಹಾಕಿ ಮ್ಯಾಲ ಒಂದು ಎಲ್ಲ ಸರಿಯಾಗಿ ತಯಾರು ಮಾಡಿ ಅದರ ಮ್ಯಾಲ ಮಲ್ಕೋತಿದ್ದ ಕಾವಲಕ್ಕ. ರಾತ್ರಿ ಬೆಳದಿಂಗಳ ಸಮಯ, ಸ್ವಲ್ಪ ಮಂದಾದಂತಹ ಬೆಳದಿಂಗಳಿತ್ತು. ಅವಾಗ ಅದರ ಮ್ಯಾಲ ಮಲ್ಕೊಂಡಾಗ ಅವನಿಗೆ ಒಂದು ದೃಶ್ಯ ಕಂಡು ಬಂತು. ಅದು ಅಜಗಣ್ಣನನ್ನು ಇನ್ನಷ್ಟು ದೇವರನ್ನಾಗಿ ಮಾಡಿತು. ಹೀಗೆ ಮಲ್ಕೊಂಡಾಗ ರಾತ್ರಿ 12-1 ಗಂಟೆ ಸಮಯಕ್ಕ ಒಂದು ಘಟಸರ್ಪ ಹೊಲದೊಳಗಿನಿಂದ ಬಂತು. ನಾಗರ ಹಾವು ಬಂದದ್ದೇ 12 ವರ್ಷಗಳವರೆಗೆ ಒಂದು ಹಾವ ಕಚ್ಚದೇ ಇದ್ರ ಅದರಲ್ಲಿರುವಂಥ ವಿಷವೇ ಹೊಳೆಯುವಂಥ ರತ್ನವಾಗಿ ಪರಿಣಮಿಸ್ತು. ಅವಾಗದು ಯಾರಿಗೂ ಕಚ್ಚಿರ್ಲಿಲ್ಲ. ಒಂದೇನ ನಾಗಮಣಿ ಅಂತಿತ್ತಲ್ಲ, ಫಣಾಮಣಿ, ಅದನ್ನ ಹಿಂಗ ಹೊಲದಾಗಿ ಇಟ್ಟು ಅದು ಬೆಳಕು ಬೀಳಕ್ ಚಾಲೋ ಆತು. ಹೊಳೆಯುವಂತಹ ಬೆಳಕ, ಆ ಬೆಳಕಿನಲ್ಲಿ ತನ್ನ ಆಹಾರ ತಿರುಗಾಡ್ಲಾಕ್ ಚಾಲೋ ಮಾಡಿತ್ತು ಹೊಲದಲ್ಲಿ ಹಾವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಸ್ವಲ್ಪ ಜೋರಾಗಿ ಶಬ್ದ ಮಾಡಿದ. ಈ ಶಬ್ದವನ್ನ ಕೇಳಿದಂತಹ ಆ ಹಾವು ಅವಸರದಿಂದ ಬಂದು ತನ್ನ ಏನು ನಾಗಮಣಿ ಇತ್ತು ಅದನ್ನ ತಗೊಂಡು ಮತ್ತದು ಕಾಣಲಾರದಂಗ ಮರೆಯಾಗಿ ಬಿಟ್ಟಿತು. ಈ ದೃಶ್ಯವನ್ನ ಕಂಡಂಥ ಅಜಗಣ್ಣ ಆಶ್ಚರ್ಯಚಕಿತನಾದ. ಅವ ಅಂದ, ಒಂದು ಹಾವಿಗೆ ತಿಳಿತದ ಕಿಮ್ಮತ್ತಿನ ವಸ್ತು ಬಾಳ ತೋರಿಸಬಾರದು ಜಗತ್ತಿಗೆ ಅಂತ ಹೇಳಿ. ಒಂದು ಹಾವಿಗೆ ತಿಳಿತದ ಅಂದ ಬಳಕ ಇಡೀ ಜಗತ್ತಿನಲ್ಲಿ ಬೆಲೆ ಬಾಳುವ ಅಮೂಲ್ಯವಾದಂಥ ಮಹಾರತ್ನ ಯಾವುದು ಅಂದ್ರೆ ಶಿವಮಂತ್ರ. ದೇವ ಪೂಜೆ, ದೇವ ಸ್ಮರಣ, ಅದನ್ನ ನಾನು ಇಡೀ ಊರಿಗೆಲ್ಲ ಕೇಳ್ಸಂಗ ಮಾಡ್ತಾ ಇದ್ದೆ. ಆದ್ರ ಹಿಂಗ ಮಾಡೋದರಿಂದ ನನಗೇನೂ ಲಾಭ ಇಲ್ಲದು. ನಾನು ಏನಾಗಬೇಕು ಅಂದ್ರೆ ಗುಪ್ತ ಭಕ್ತಿಯನ್ನು ಮಾಡಬೇಕು, ಹೊರಗೆ ಜಗತ್ತಿಗೆ ಗೊತ್ತಾಗಬಾರದು ಅಂತಂದವ. ಅಂದ ಮರುದಿನ ಮುಂಜಾನೆ ಎದ್ದ, 3 ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮಾಡಿದ. ಹೊರಗೇನು ಮಂತ್ರಿಲ್ಲ, ಏನಿಲ್ಲ, ಮೌನ ಅನುಷ್ಠಾನ ನಡೀತು. ಒಳಗೊಳಗೆ ಶಿವಮಂತ್ರ ಜಪ ನಡೀತು, ಅಖಂಡ ಶಿವಧ್ಯಾನ ನಡೀತು. 2 ದಿನ 4 ದಿನ 1 ವಾರ ಹೋಯ್ತು. ಊರಿನಲ್ಲಿರುವಂಥ ಜನರಿಗೆಲ್ಲ ಆಶ್ಚರ್ಯ, ಅಜಗಣ್ಣನಿಗೆ ಏನಾಗ್ಯದ. ದಿನಂಪ್ರತಿಯಾಗಿ ಜೋರಾಗಿ ಮಂತ್ರವನ್ನ ಹೇಳುವಂಥ ಅಜಗಣ್ಣ ಇವತ್ತು ಮೂಕಾಗ್ಯಾನಲ್ಲ. 1 ವಾರ ಆಯ್ತು. ಯಾಕೆ ಮೂಕಾಗ್ಯಾನ? ಏನಾಯ್ತೇ ನಿಮಗ? ಹುಚ್ಚಿ ಹಿಡಿತೆ, ಸನ್ನಿಪಾತವೇ, ಮೂರ್ಛೆಯೇ ಅಥವಾ ಮತಿಭ್ರಮಣೆಯಾಯಿತೆ ಅಂತ ಊರು ಜನ ಮಾತಾಡ್ಲಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ನಿಜವಾಗಿಯೂ ಅಜಗಣ್ಣ ಲೋಕದ ಕಣ್ಣಿಗೆ ಹುಚ್ಚನಾಗಿದ್ದ, ಶಿವನ ಕಣ್ಣಲ್ಲಿ ಜ್ಞಾನಿಯಾಗಿದ್ದ ಅಜಗಣ್ಣ. ಹೀಗೆ ಇರ್ಲಿಕ್ಕಾಗಿ ಇವನ ಭಕ್ತಿ ಫಲಿಸಿದಂತೆ ಶಿವ ಅಂದ, ಇದು ಹಣ್ಣಾಗ್ಯದಂದ ಬಳಕ ಇದು ಗಿಡದಾಗ ಉಳಿದಿಲ್ಲ. ಯಾವುದೇ ಒಂದು ಹಣ್ಣ ಪೂರ್ಣವಾಗಿ ಪಕ್ವ ಆಯಿತು ಅಂದ್ರೆ ಗಿಡವನ್ನ ಬಿಟ್ಟು ಕೆಳಗೆ ಬೀಳ್ತದೆ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೇ ಬೇಕೆಂದು ಎತ್ತಿಕೊಂಡ. ಇವನಲ್ಲಿ ಕಾಮ ಕ್ರೋಧಾದಿಗಳಿಲ್ಲ, ರಾಗದ್ವೇಷಾದಿಗಳಿಲ್ಲ, ಮದ ಮತ್ಸರಗಳಿಲ್ಲ, ಸಿಟ್ಟಿಲ್ಲ, ಏನೇನೂ ಇಲ್ಲ. ಇಂತಹ ಸ್ವಚ್ಛವಾದಂಥ ಈ ಶಿವಭಕ್ತ ಸಾಕ್ಷಾತ್ ಶಿವ ಸ್ವರೂಪನೇ ಅದಾನಂತ ಪರಮಾತ್ಮ ಏನ್ ಮಾಡಿದ ಅಂದ್ರ, ಒಂದಿನ ಮುಂಜಾನೆ ಸ್ನಾನ ಮಾಡಿ ಬಂದ ಅಜಗಣ್ಣ. ಬಂದು ಇನ್ನೇನು ಮನೆ ಒಳಗೆ ಪ್ರವೇಶ ಮಾಡಬೇಕು ಅನ್ನೋದ್ರೊಳಗ ಶಿವಚಿಂತನೆಯಲ್ಲಿ ಮರೆತು ಬಿಟ್ಟಿದ್ದವ. ಆಗ ಮರತನ ಬಗ್ಗೆ ಒಳಗೆ ಹೋಗುವುದು, ಬಾಗಿಲ್ದಾಗ ಹೋಗುವುದನ್ನ ಮರೆತ ನೇರವಾಗಿ ಬಂದ. ಹಣೆಗೆ ಆ ಒಂದು ಹೊರಸಲೇನೆತ್ತು ಬಾಗಿಲು ಚೌಕಟ್ಟ ಬಡಿತ್, ಕಲ್ಲಿನ ಚೌಕಟ್ಟು ಬಡಿತ್.
ಬಡದ ತಕ್ಷಣ ಅದೊಂದು ನೆಪ ಆಯ್ತಷ್ಟೇ. ಅಲ್ಲೇ ಅವನ ಶರೀರ ಬಿಟ್ಟು ಬಿದ್ದಂಥವನೇ ಶಿವ ಅವನ ಪ್ರಾಣ ಪಕ್ಷಿಯನ್ನು ಎತ್ತುಕೊಂಡು ಹೋಗಿಬಿಟ್ಟ. ಶಿವನಲ್ಲಿ ಒಂದಾಗಿ ಹೋದ ಅಜಗಣ್ಣ. ಈ ಕಡೆ ಮಸಳೆಯ ಕಲ್ಲಿನಲ್ಲಿ ಇದ್ದಂತಹ ಮುಕ್ತಾಯಕ್ಕ ಮಜ್ಜಿಗೆ ಕಡೆಯುವಾಗ ಮೊಸರು ಹೋಗಿ ಕಲ್ಲಾಯಿತು ತಿಳ್ಕೊಂಡ್ಲಾಕಿ. ಕಡಿಯುವುದನ್ನ ಬಿಟ್ಲು, ಹುಚ್ಚಳಂತಾದ್ಲು. ಅಣ್ಣ ಬಯಲಾದ ಅನ್ನುವ ಸುದ್ದಿ ಆಕೆ ಗೊತ್ತಾಯಿತು. ಎಂತಹ ತಪಸ್ವಿ ಮುಕ್ತಾಯಕ್ಕ. ಓಡೋಡ್ತಾ ಓಡೋಡ್ತಾ ಯಾವುದೇ ರೀತಿಯಾದ ಪರಿವೇ ಇರಲಾರದೆ ಓಡ್ತಾ ಓಡ್ತಾ ಲಕ್ಕುಂಡಿಗೆ ಬಂದ್ಲು. ಬಂದು ನೋಡ್ತಾಳ, ದೇಹ ಶವವಾಗಿ ಬಿದ್ದದ, ಅಜಗಣ್ಣ ಇಲ್ಲ. ಎಷ್ಟು ಕರೆದರೂ ಕೂಗಿದರೂ ಕೂಡ ಇದ್ರನಲ್ಲ ಅಜಗಣ್ಣ ಹೂ ಕೊಡಬೇಕು, ಇಲ್ಲವೇ ಇಲ್ಲ. ಶರೀರ ಅಷ್ಟೇ ಇತ್ತು, ಪ್ರಾಣ ಪಕ್ಷಿ ಶಿವನಲ್ಲಿ ಒಂದಾಗಿತ್ತು. ಆಗ ಮುಕ್ತಾಯಕ್ಕ ಅಳಲಿಕ್ಕೆ ಪ್ರಾರಂಭ ಮಾಡಿದ್ಲು. ಗೋಗರಿತ ಗೋಗರಿತ ಕಾಡಿನ ದಾರಿಯಲ್ಲಿ ಹಾಗೆಯೇ ಹುಡುಕಾಡ್ತಾ ಹುಡುಕಾಡ್ತಾ ಎಲ್ಲದಾನ ಅಜಗಣ್ಣ ಅಂತ ಹುಡುಕಾಡ್ಲಿಕ್ಕೆ ಹೋದ್ರು. ಹುಚ್ಚಳಂತಾದ್ಲು. ಅವಾಗ ಇಂತಹ ಒಬ್ಬ ಸಾಧಕಿಯನ್ನ ಸಂತೈಸುವ ಸಲುವಾಗಿ ಒಬ್ಬ ಶಿವಯೋಗಿ ಬಂದ. ಆತನೇ ವ್ಯೋಮಕಾಯ ಸಿದ್ಧ ಅಲ್ಲಮ ಪ್ರಭುದೇವರು. ಈ ಅರಣ್ಯದಲ್ಲಿ ಯಾರು ಅಳ್ಳಾಡ್ತಾರ ಈ ಹೊತ್ತಿನಲ್ಲಿ? ಅದು ಕೂಡ ನನಗ ಆಸ್ತಿ ಕೊಟ್ಟಿಲ್ಲ ಅಂತ ಅಳ್ತಾ ಇಲ್ಲ, ರೊಕ್ಕ ಕೊಟ್ಟಿಲ್ಲ ಅಂತ ಅಳ್ತಾ ಇಲ್ಲ, ನನಗ ಇಂಥ ಮಾತು ಕೊಟ್ಟಿದ್ದ ಅದನ್ನ ಪೂರೈಸಲಾರದ ಸತ್ತು ಹೋದ ಅಂತ ಅಳ್ತಾ ಇಲ್ಲ. ಶಿವಜ್ಞಾನವನ್ನ ಪೂರ್ಣವಾಗಿ ಕೊಡಲಾರದೆ ಮರೆಯಾದೆಯಲ್ಲ ಅಜಗಣ್ಣ ತಂದೆಯೇ ಅಂತ ಅಳ್ತಾ ಇದ್ದಾಳ. ಅಧ್ಯಾತ್ಮ ವಿದ್ಯೆಯನ್ನು ಅರ್ಧ ಹೇಳಿದೆ, ಇನ್ನು ಅರ್ಧ ಹೇಳಲೇ ಇಲ್ಲ ಅಂತ ಅಳ್ತಾ ಇದ್ದಾಳ. ಅಲ್ಲಂ ಪ್ರಭುದೇವರಿಗೆ ಆಶ್ಚರ್ಯ, ಇಂಥ ತಂಗಿಗಳು ಅದಾರೇನು ಜಗತ್ತಿನಲ್ಲಿ ಅಂತ ಅನಿಸ್ತವ್ರಿಗೆ. ಆಗ ಏನಮ್ಮ ಯಾರು ನೀನು ಹಿಂಗ್ಯಾಕೆ ಕಳ್ತಾ ಇಳಿ ಅಂತ ಕೇಳಿದ್ರು ಅಲ್ಲಮ್ಮ ಪ್ರಭುದೇವರು. ಆಕೆ ಹೇಳಿದ್ಲು, ಈಗ ಆತ ಅಜಗಣ್ಣ ಒಂದು ಪಣತೆಯಿಂದ ಇದ್ದಂತಹ ನನ್ನನ್ನ ಸ್ವಚ್ಛ ಮಾಡಿದ, ಬತ್ತಿಯನ್ನ ಹಾಕಿದ, ಎಣ್ಣೆಯನ್ನ ಹಾಕಿದ, ದೀಪ ಹಚ್ಚಬೇಕಾಗಿತ್ತು. ಅಷ್ಟರಲ್ಲಿ ದೇವರಲ್ಲಿ ಒಂದಾಗಿ ಹೋದ. ನಾನು ಇನ್ನು ಪಣತೆಯಾಗಿ ಉಳಿದ್ನೇ ಹೊರತು ಜ್ಯೋತಿ ಆಗಲಿಲ್ಲ ಅಂತಂದು. ಆಗ ಪ್ರಭುದೇವರಂದ್ರು, ಅದಕ್ಯಾಕೆ ಚಿಂತೆ ಮಾಡ್ತಿ ಅಂತಂದ್ರವ್ರು. ನೀನು ನಿಜವಾಗಿ ಇರೋದೇ ಜ್ಯೋತಿ ತಿಳ್ಕೊಂಡದೀನಿ, ಬರೀ ಪಣತದೆ ಅಂಥೇಳಿ. ಎಂದೋ ನಿನ್ನಲ್ಲಿ ಶಿವಜ್ಞಾನದ ಜ್ಯೋತಿ ಹೊತ್ತಿಕೊಂಡದ, ಅದಕ್ಕಾಗಿ ಯಾಕೆ ಚಿಂತೆ ಮಾಡ್ತಿ? ಹಲವಾರು ರೀತಿಯಾಗಿ ಆಧ್ಯಾತ್ಮಿಕವಾದ ಮಾತುಗಳನ್ನು ತಿಳಿಸಿ ತಿಳಿಸಿ ಪ್ರಭುದೇವರು ಹೇಳಿದರು. ಆಗ ಮುಕ್ತಾಯಕ್ಕನಿಗೆ ಜ್ಞಾನ ಉದಯ ಆಗಲಿಕ್ಕೆ ಪ್ರಾರಂಭ ಆಯಿತು. ಸ್ವಚ್ಛತ್ತಲ್ಲ ಮನಸ್ಸು, ಏನೂ ಕಲ್ಮಶ ಇರಲಿಲ್ಲ. ಈಗ ಕೆಲವೊಂದು ಪಣತಿರ್ತಾವ, ಅವು ಪಣತಿ ಅದಾವೋ ಏನು ಮತ್ತೇನೋ ಅದಾವ ಅಂತ ಸಂಶಯ ಬರ್ತದ. ಹಂಗಿರ್ತಾವ, ಬೆಳಗಿರಂಗಿಲ್ಲ, ತೊಳಗಿರಂಗಿಲ್ಲ. ಆ ಬಳಿಕ ಎಣ್ಣೆ ಅಂತದ್ ಹಾಕಿರ್ತಾರಂದ್ರ 10 ಸಲ ಬಜಿ ಕರೆದಿರ್ತಾರ. ಅದ್ರಾಗ ಕರಕಲಾದ ಎಣ್ಣೆ ಅದು. ಇಲ್ಲಿ ದೀಪ ಹಚ್ಚಿದ್ರ ಅಲ್ಲಿ ದುರ್ಗಂಧ ವಾಸ ಬರ್ಬೇಕು ಅಂತ ಎಣ್ಣೆ. ದೇವ್ರಿಗೆ ಹಾಕುವ ಅಂತದ್ ನಮ್ದು. ಎಲ್ಲಿ ಬೇಡತ್ತಂದ್ರ ಮುಂದೆ ದೇವ್ರ ಮುಂದೆ ತಂದು ಹೊಡಿದ ಕಾಯಿ. ಅದ್ರಾಗ ಹಾಲು ಇಲ್ಲ, ಕೊಬ್ಬರಿನೂ ಇಲ್ಲ. ಅದು ಬಹಳ ಚಂದ. ಕಾಯಿ ಕೆಟ್ಟಿತ್ತಂದ್ರೆ ದೇವ್ರಿಗೆ ಓಂ ಆತಂತ ಹೇಳ್ತೀವಿ. ದೇವ್ರಿಗೇನು ಓಂ ಆಗ್ತದ? ನಮಗ ಓಂ ಆಗ್ಲಾರ ದೇವ್ರಿಗೇನು ಓಂ ಆಗ್ತದ? ಅಂದ್ರ ನಮ್ದೇನು ಕೈ ತಪ್ಪಿ ₹1 ನೀರಾಗಿ ಬಿತ್ತಂದ್ರೆ ಗಂಗಾರ್ಪಣ ಅಂತ ಅಂದ್ಬಿಡೋದು. ಹೆಂಗೂ ಹೋಗೈತಿ ಹೋಗೈತಿ ಪುಣ್ಯ ಬರ್ಲಿ ಅಂತ ಜಾಣ ಪ್ರಾಪಂಚಿಕರು ಬಹಳ ಶಾಣ ಇರ್ತಾರೆ. ಹಂಗ ಆಕೆಯ ಪಣತಿ ಅಂದ್ರ ಆಕೆಯ ಮನಸ್ಸು ಎಷ್ಟು ನಿರ್ಮಲವಾಗಿತ್ತು ಅಂದ್ರ ಸ್ವಚ್ಛ. ಅಜಗಣ್ಣನಂಥ ಶಿವಯೋಗಿಯ ತಂಗಿ ಅಂದ ಬಳಕ ಎಷ್ಟು ಪವಿತ್ರ ಇರಬಾರದು. ಆಗ ಅಲ್ಲಮ ಪ್ರಭುದೇವರಂದ್ರ ಜ್ಞಾನ ಸೂರ್ಯರು.
ಒಬ್ಬ ಜ್ಞಾನ ಸೂರ್ಯನ ಸಾನ್ನಿಧ್ಯದಲ್ಲಿ ಒಂದು ಪಣತೆ ಹೋಯಿತು ಅಂದ್ರ ಬತ್ತಿನೂ ತಯಾರದ, ಎಣ್ಣೆನೂ ಹಾಕ್ಯಾರ, ಆ ಬಳಿಕ ಪಣತೆಯೂ ಸ್ವಚ್ಛದ ಅಂದ ಬಳಿಕ ಸೂರ್ಯನ ಸಾನ್ನಿಧ್ಯದಲ್ಲಿ ಹೋದಂತ ಪಣತೆಗೆ ದೀಪ ಹಚ್ಚಲಾಕ ಎಷ್ಟು ಸಮಯ ಹಿಡಿತದ? ಎಷ್ಟು ಸಮಯ ಹಿಡಿತದೆ? ಒಂದು ಕ್ಷಣ ಮಾತ್ರದಲ್ಲಿ ಮುಕ್ತಾಯಕ್ಕ, ನಿಜವಾದ ಮುಕ್ತಾಯಕ್ಕಳಾದಳು. ಒಂದೇ ಕ್ಷಣ ಹಿಡಿತು. ಆಗ ಮುಕ್ತಾಯಕ್ಕ ಕೆಲವೊಂದಿಷ್ಟು ವಚನಗಳನ್ನು ಹೇಳಿದರು. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿರ್ದಡೇನು, ಹಿಡಿದ ವೃತವ ಬಿಡದಿರಲು ಅದೇ ಮಹಾಜ್ಞಾನದಾಚರಣೆ ಎಂಬೆನು ಅಜಗಣ್ಣ ತಂದೆ. ಎದಕ್ಕೆ ಮಹಾತ್ಮರಿಗಷ್ಟ ನಾವು ನಮಸ್ಕಾರ ಮಾಡಬೇಕು, ಅಷ್ಟು ಶ್ರದ್ಧೆಯಿಂದ ಪೂಜಿಸಬೇಕು ಅಂದ್ರೆ ಇಂಥ ಒಂದೊಂದು ಮಾತು ಹೇಳ್ಯಾರವು. ನುಡಿಯಲು ಬಾರದು ಕೆಟ್ಟ ನುಡಿಗಳ. ಮನುಷ್ಯ ಬಾಯದ ಅಂದ್ರೆ ಏನೇನೋ ಮಾತಾಡ್ಕೋತ ತಿರುಗಾಡ್ತಾನ. ಎಂಥ ಮಾತು ಮಾತಾಡ್ತಾನಂದ್ರ ಆ ಮಾತು ಕೇಳಿದ್ರ ಇನ್ನೊಬ್ಬರ ಮನಸ್ಸು ಸಂಪೂರ್ಣವಾಗಿ ಒಡೆದು ಹೋಗುತ್ತದೆ. ಇನ್ನೊಬ್ಬರ ಮನಸ್ಸಿನಲ್ಲಿ ಇರುವಂತಹ ಶಾಂತಿಯ ಸಾಮ್ರಾಜ್ಯವೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಹೋಗುತ್ತದ. ಅಂಥ ಮಾತು, ಚುಚ್ಚು ಮಾತು ಅಂತಿರ್ತಾವ. ಅವು ನೇರಂತೂ ಇರಂಗಿಲ್ಲ. ಮಂದಿ ಮೇಲೆ, ಎಮ್ಮೆ ಮೇಲೆ ಹಾಯಿಸಿ ಬೇಯುದು, ಹುಡುಗರ ಮೇಲೆ ಹಾಯಿಸಿ ಬೇಯುದು, ಬಾಂಡೆ ಒಗೆದು ಬಾಂಡೆದ ಮೇಲೆ ಹಾಯಿಸಿ ಬೇಯುದು, ಇವೆಲ್ಲ ಏನಿವು? ಮಾಡಬಾರದ ಕೆಲಸಗಳಿವು. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ಕೆಟ್ಟ ಕೆಲಸನೂ ಮಾಡ್ಲಾಕ್ ಹೋಗಬಾರದು ಜಗತ್ತಿನಲ್ಲಿ. ಈ ಕೈಯಿಂದ ಒಳ್ಳೆ ಕೆಲಸ ಮಾಡಬೇಕೇ ಹೊರತು ಕೆಟ್ಟ ಕೆಲಸ ಮಾಡಬಾರದು. ಚಲೋ ಗಿಡ ಅವಿಯು ಹಚ್ಚೋನು, ಕಂಟಿ ಹಚ್ಚೋದು ಗಾಡಿ ಕೈಯಿಂದ. ಹಾದಿಯಲ್ಲಿ ಬಿದ್ದಂತಹ ಕಲ್ಲ ಮುಳ್ಳ ತೆಗಿಯೂನುವೇ ಹೊರತು ಮುಳ್ಳ ಕಲ್ಲ ಹಾದ್ಯಾಗ ಹೋಗಿ ಕೆಲಸ ಮಾಡಬಾರದು. ಇನ್ನೊಬ್ಬರ ಜೀವನದಲ್ಲಿ ನಮಗೆ ಸಹಾಯ ಮಾಡ್ಲಕ್ ಆಗದೇ ಇದ್ರೂ ಚಿಂತೆ ಇಲ್ಲ, ಆದ್ರೆ ಅವರಿಗೆ ಅಪಕಾರವನ್ನ ಮಾತ್ರ ಎಂದಿಗೂ ಮಾಡಬಾರದು. ಒಬ್ಬನ ಮ್ಯಾಲೆ ಏರಿಸ್ಲಾಕ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂದ್ರೆ ಚಿಂತಿಲ್ಲ, ಮ್ಯಾಲೆ ಏರವನನ್ನ ಕಾಲು ಹಿಡಿದ ಜಗ್ಗು ಕೆಲಸ ಮಾತ್ರ ಮಾಡಬಾರದು. ಇದುವೇ ಧರ್ಮ. ಇದನ್ನು ಬಿಟ್ಟು ಧರ್ಮ ಯಾವುದದ? ಆದ್ರೆ ವಿಚಿತ್ರ ಏನು ಅಂದ್ರ, ಎಲ್ಲ ದೇಶದ್ದು ಒಂದು ನಮಗೆ ಗೊತ್ತ ಕಥೆ ಅದು. ಎಲ್ಲ ದೇಶದ್ದು ಒಂದೊಂದು ಪ್ರಾಣಿ ತಂದ ಮನಸ್ಥಿತಿ ಚೆಕ್ ಮಾಡ್ತಾ ಇದ್ರು. ಭಾರತ ದೇಶದ ಪರವಾಗಿ ಏಡಿ ಕಳಿಸಿದ್ರು ಒಂದು 4. ಅವು ಎಲ್ಲ ಜಪಾನ್ದು, ಇಸ್ರೇಲ್, ಆ ಕಡೆ ಅಮೇರಿಕಾ ಅವೆಲ್ಲ ಏನ್ ಮಾಡ್ತಿದ್ದು, ಒಂದ್ರ ಹೆಗಲ ಮ್ಯಾಲ ಒಂದು ಕುಣಿಸಿ ಮ್ಯಾಲ ಏರಿಸಿ ಕಳಿಸ್ತಿದ್ದು. ಇವು ಭಾರತ ದೇಶದ್ದು ಏಡೇನು ಹೋಗಿದ್ದು ಇಲ್ಲ. ಒಂದು ಮ್ಯಾಲ ಏರ್ಲಾತ್ತು ಅಂದ್ರೆ ಕೆಳಗ ಅದರ ಕಾಲಿಗೆ 3 ಜೋತ್ ಬಿದ್ದು ಅದನ್ನ ಕೆಡುತ್ತಿದ್ದು. ಹೆಗಲ ಕುಡಿದು ಗೊತ್ತಿಲ್ಲ, ಇವು ಏರ್ಸುದ ಗೊತ್ತಿಲ್ಲ, ಹೆಂಗ ಮಾಡಿ ಇಳಿಸಬೇಕು ಅಂತ ಒಂದು ತರಬೇತಿ. ಒಟ್ಟು ಏನರೇ ಮಾಡಿ ಒಟ್ಟು ಅವನ ಮುಂದೆ ಹೋಗ್ಬಿಡ್ಬೇಡ. ನೀ ಸತ್ರ ಸಾಯಿ, ಹಾಳಾದ್ರ ಆಗು, ನಿಂದೇನಾದ್ರೂ ಆಗಲಿ, ಆದ್ರೆ ಅವ ಹಾಳಾಗಬೇಕು ಮೊದಲು. ಇಂಥ ಮನಸ್ಥಿತಿ ಇದ್ರೆ ನಾವೆಂದು ಉದ್ಧಾರ ಆಗುವುದು? ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ನುಡಿದಡೇನು ನುಡಿಯದಿರ್ದಡೇನು. ನೀವು ಮಾತಾಡಿದ್ರು ಹೋಯ್ತು, ಸುಮ್ಮ ಗಪ್ಪಿದ್ರು ಹೋಯ್ತು, ಆದ್ರ ಹಿಡಿದ ವೃತವ ಬಿಡದಿದ್ದರೆ ಅದೇ ಮಹಾ ಜ್ಞಾನದಾಚರಣೆ ಎಂಬೆನು ಅಜಗಣ್ಣ ತಂದೆ. ಒಂದು ವ್ರತ ಹಿಡಿದೀವಿ ಅಂದ್ರೆ ಜಗತ್ತಿನಲ್ಲಿ ಆ ವ್ರತ ಮುರಿಬಾರದು, ವ್ರತ ಕೆಡಿಸಬಾರದು, ಬಿಡಬಾರದು. ಸತ್ಯ ಮಾತನಾಡ್ತೀವಿ ಅಂತ ಒಮ್ಮೆ ನಾವು ಪ್ರತಿಜ್ಞಾ ಮಾಡಿದೀವಿ ಅಂದ್ರೆ ಕೊನೆಯ ಉಸಿರಿನವರೆಗೆ ಆ ವ್ರತ ಮೀರಬಾರದು, ಮುರಿಬಾರದು. ಸೋಮವಾರಕ್ಕೊಮ್ಮೆ ಉಪವಾಸ ಮಾಡ್ತೀವಿ ಅಂತ ಒಂದು ವ್ರತ ಹಿಡಿದ್ರಿ ಅಂದ್ರ ಕೊನೆಯವರೆಗೂ ಮಾಡ್ತಾ ಹೋಗ್ಬೇಕದನ್ನು. ಮೊದಲಿನ ರೈತರು ಮಾಡ್ತಿದ್ದು ಸೋಮವಾರಕ್ಕೊಮ್ಮೆ ಎತ್ತುಗಳಿಗೆ ವಿಶ್ರಾಂತಿ, ಮೈ ತೊಳೆದವುಗಳಿಗೆ ದೇವರು ಅಂತ ತಿಳ್ಕೊಂಡು ಪೂಜಾ ಮಾಡಿ ಸರಿಯಾಗಿ ಮೇವ ನೀರ ಮಾಡಿ ಮಲಗಿಸ್ತಾ ಇದ್ರು.
ಇವರೂ ಕೂಡ ಅವತ್ತೊಂದು ದಿವಸ ಶಿವನನ್ನ ಸ್ಮರಿಸ್ತಾ ಒಂದು ಹೊತ್ತಿನ ಉಪವಾಸ ಮಾಡ್ತಾ ಇದ್ದು. ಅದಕ್ಕ ಆಗಿನ ಕಾಲಕ್ಕೆ ಸಂಸ್ಕೃತಿ ಸಂಸ್ಕಾರ ಇತ್ತು, ಎಲ್ಲ ಬಹಳ ಒಳ್ಳೆಯದಾಗಿ ದೇವರ ಫಲ ಕೊಡ್ತಿದ್ದ. ರೈತರ ಮಾತು ಕೇಳ್ತಿದ್ದ ಮೊದಲಿನ ಕಾಲಕ್ಕೆ ದೇವರು. ಈಗ ಅವು ಹೊಲ್ದಾಗ ಎತ್ತುಗಳೇ ಇಲ್ಲ ಅಂದ ಒಳಗೆ ಟ್ರ್ಯಾಕ್ಟರ್ ಮಾತು ಹೆಂಗೆ ದೇವ್ರು ಕೇಳ್ತಾನ? ಅದ್ರಾಗ ಇವು ಟ್ರ್ಯಾಕ್ಟರ್ ಅಟ್ಟ ಇದ್ರೆ ದೇವ್ರು ಕೇಳ್ತಿದ್ದ. ಒಳಗೆ ಅಡ್ಡ ಸೌಂಡ್ ಹಚ್ಚಿರ್ತಾರ ಅವ್ರು, ಇಡೀ ಊರೆಲ್ಲ ಕೇಳಿಸ್ಬೇಕು, ಹಾಡ ಅಂತ ಹಚ್ಚಿರ್ತಾರ ಅವರು. ಹೆಣ್ಮಕ್ಳು ಕೇಳಕ್ ಬಂದಿರಬಾರದು, ಸಣ್ಣ ಹುಡುಗರು ಕೇಳಕ್ ಬಂದಿರಬಾರದು, ಸಜ್ಜನ ಮನುಷ್ಯರು ಕೇಳಂಗಿರುವುದಿಲ್ಲ. ಎಂತ ಹಾಡಂದ್ರ ಅವು ಹಾಡು ಅಕಸ್ಮಾತ್ ಕಿವಿಗೆ ಬಂದು ಬಡಿತ್ತು ಅಂದ್ರ ದೇವರ ನನಗೆ ಕಿವಿಯರೇ ಯಾಕೆ ಕೊಟ್ಟದಿ, ಕಿವುಡಾಗಿ ಯಾಕೆ ಹುಟ್ಟಿಸಲಿಲ್ಲ ಅನ್ನುವಂತ ಹಾಡ ಹಚ್ತಾರ ಹುಡುಗರು. ತಿಳಿಸಿ ಹೇಳುತ್ತ ಬರ್ರಿ ಸ್ವಲ್ಪ. ಊರ್ ತುಂಬ ಎಲ್ಲ ಟ್ರ್ಯಾಕ್ಟರ್, ಮತ್ತು ದ್ರಾಕ್ಷಿ ಇತ್ತಂದ್ರೆ ಟ್ರ್ಯಾಕ್ಟರ್ ಬೇಕಲ್ಲ. ಆದ್ರೆ ಸಣ್ಣ ಸಣ್ಣ ಹುಡುಗರಿಗೆ ಹಚ್ತಿರ್ತೀರಿ, ಅವ್ರಿಗೆ ಇದನ್ನೆಲ್ಲ ತಿಳಿಸಿ ಹೇಳ್ಬೇಕು. ನೀವು ಹೇಳಿಲ್ಲ ಅಂದ್ರೆ ಹೇಳವ್ರು ಯಾರ? ಮಂದಿ ಯಾರೇ ಹೇಳಕ್ ಬಂದ್ರ ನಿನಗ ನನಗೇನ್ ಸಂಬಂಧ ಅಂತ ನಾವು ಹುಡುಗ. ನಮ್ಮಪ್ಪ ನನಗೆ ಹೇಳುದಿಲ್ಲ, ನೀ ಯಾವಪ್ಪ ಅಂತ ನಾವು. ಇಲ್ಲ ನಾವು ಊರು ಚೇರ್ಮನ್ ಇದ್ರೆ ಪಂಚಾಯತಿಗೆ ತಮ್ಮ ನನ್ನ ಮನೆಗೆ ಯಾಕಂತ ನಾವು ಹುಡುಗ. ನೀವ ಹೇಳ್ಬೇಕದನ್ನ. ಹಿಂಗಲ್ಲೋ ತಮ್ಮ, ಆ ಹಾಡ ಹಚ್ಚುವುದಲ್ಲಪ್ಪ, ಅಕ್ಕ ತಂಗಿಯ ಸಂಬಂಧ ಇನ್ನಷ್ಟು ಗಟ್ಟಿ ಆಗಬೇಕು ಅಂತ ಹಾಡು ಹಚ್ಚ ಊರೆಲ್ಲ ಕೇಳಿ ಆ ಹಾಡುಗಳನ್ನು ಹಚ್ಚಿರಪ್ಪ. ಇವರು ಕಬ್ಬಿನ ಟ್ರ್ಯಾಕ್ಟರ್ದವ್ರು ಹಚ್ಚರು, ದ್ರಾಕ್ಷಿ ಎಣ್ಣೆ ಹೊಡೆಯವ್ರು ಹಚ್ಚರು. ಇದನ್ನ ನಾವು ಕಲಿದೇನು ಸಂಸ್ಕಾರ. ಹಿಡಿದ ವ್ರತವ ಬಿಡದಿದ್ದರೆ ಅದೇ ಮಹಾಜ್ಞಾನದ ಆಚರಣೆ ಎಂಬೇನು ಅಜಗಣ್ಣ ತಂದೆ. ಇಂತಹ ಮುಕ್ತಾಯಕ್ಕ ಈ ಜಗತ್ತಿನ ಎಲ್ಲಾ ಹೆಣ್ಮಕ್ಕಳಿಗೆ ಆದರ್ಶ. ಹೆಣ್ಮಕ್ಳಂದ್ರೆ ಹೆಂಗಿರಬೇಕು, ಅಣ್ಣ ಅಂದ್ರೆ ಹೆಂಗಿರ್ಬೇಕು, ತಂಗಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದಕ್ಕೆ ಇದೇ ಆದರ್ಶ. ಆ ಬಳಿಕ ಹೀಗೆ ಒಂದು ಮನೆ ಇತ್ತು, ಸಂಬಂಧ ಹೆಂಗಿರ್ಬೇಕನ್ನೋದಕ್ಕೆ ಒಂದು ಮನೆ ಇತ್ತು. ಅಲ್ಲಿ ಒಬ್ಬ ಮಗ, ಅವನಿಗೊಬ್ಬಕ್ಕೆ ಪತ್ನಿ, ಆ ಬಳಿಕ ಅತ್ತೆ ಮಾವ, ಒಂದು ಸುಖಿಯಾದಂಥ ಸಂಸಾರ ಇತ್ತು. ಲಗ್ನ ಆಯ್ತು, ಆದ ಒಂದು ವರ್ಷದಲ್ಲಿ ಮನ್ಯಾಗ ಜಗಳ ಚಾಲು. ಇದೇನು ಹೊಸ ಸುದ್ದಿ ಏನು ಜಗತ್ತಿನಾಗ? ಲಗ್ನ ಆಗಿ ಒಂದು ವರ್ಷದಾಗ ಅಂದ್ರೆ ಜಗಳ ಚಾಲು ಹಾಕೋ ಸಾಮಾನ್ಯ. ಅದು ಜಗಳ ಚಾಲು ಆತು. ಯಾಕೆ ಜಗಳ ಚಾಲು ಆತಪ್ಪ? ಅದಕ್ಕೂ ಸರಳ ಉತ್ತರ ಎಲ್ಲರಿಗೂ ಗೊತ್ತಿದ್ದದ್ದು. ಅದು ಹೆಂಡತಿ ಗಂಡ ನನ್ನ ಮಾತ ಕೇಳಿ ಅಂತ ಹೆಂಡತಿ, ಅವ್ವ ಈಗ ಲಗ್ನ ಆದಂದ ನಮ್ಮ ಮಾತು ಕೇಳಲೇ ಬಿಟ್ಟ ನಮಗ ಅಂತ ಅವ್ವ. ಪ್ರತಿ ಮನೆಯನ್ನ ಸಮಸ್ಯೆ ಇದೆ. ಅವಾಗ ಅತ್ತಿ ಸೊಸಿಗೆ ಜಗಳ ಪ್ರಾರಂಭ ಆಯ್ತು. ಆದ ಕೂಡಲೇ ಏನು ಸೊಸಿ ಇದ್ಲಲ್ಲ, ಈಕೆ ಡಾಕ್ಟರ್ ಮಗಳಿದ್ಲು. ಡಾಕ್ಟರ್ ಮಗಳ ಎಂಥ ಡಾಕ್ಟ್ರವ? ಆಯುರ್ವೇದ ಡಾಕ್ಟ್ರ. ಆ ಡಾಕ್ಟರ್ನ ಮಗಳಿದ್ಲು. ಒಂದು ದಿನ ಜೋರಾಗಿ ಜಗಳ, ಅತ್ತೆ ಸೊಸಿಗೆ ಜಗಳ ಆತು. ಆದ ತಕ್ಷಣ ಈ ಮನೆಯಾಗೆ ನಾ ನಿಲ್ಲುವುದಿಲ್ಲ, ಒಂದು ಅತ್ತೆರೆ ಇರಬೇಕು, ಇಲ್ಲ ನಾರೇ ಇರಬೇಕು ಅಂದಕ್ಕಿ ಜಗಳಾಡಿ ತವ್ರ ಮನೆಗೆ ಹೋದ್ಲ ಸೊಸೆ. ಹೋಗಿ ಅಪ್ಪಗೆ ಹೇಳಿದ್ಲು, ಆಯುರ್ವೇದ ಡಾಕ್ಟರ್ ಇದ್ದವ, ಅವಾಗ ಹೇಳಿದ್ಲು, ಅಪ್ಪ ಮತ್ತ ಅತ್ತೆ ಸಾಯಂಗ ಏನ್ರ ಔಷಧ ಕೊಟ್ಬಿಡು. ಹೋಗಬೇಕಾ ಮುದಿಕ್ ಇದ್ದೇನ್ ಮಾಡೋದದ ಏನ? ಅವ ಡಾಕ್ಟರ್ ಅಂದ, ನೋಡ ತಂಗಿ ಇನ್ನೊಂದು ವಿಚಾರ ಮಾಡತ್ತಂದ. ನಾ ಮೊದಲ ಡಾಕ್ಟ್ರ, ಇನ್ನೊಂದು ವಿಚಾರ ಮಾಡಿ ಹೇಳು. ಒಂದ್ ದಿವಸ ಮರುದಿವಸ ಮುಂಜಾನೆ ಎದ್ದ ತಕ್ಷಣ, ಅಪ್ಪ ಹೇಳು, ಪಟ್ನ ಔಷಧ ಕೊಟ್ಟು ಬಿಡು ಒಂದು ಮುದುಕಿಗೆ ಅದ್ರಾಗ ಹಾಕಿ ತಿನಿಸ್ಕೊಂಡು ಬಿಡ್ತನು ಅಂತಂದು. ಆಯ್ತು, ನಾಳೆ ಮುಂಜಾನೆ ಸೂರ್ಯೋದಯ ಸಮಯಕ್ಕೆ ಬಾ ಹೇಳ್ದವ್ರಪ್ಪ. ಸೂರ್ಯೋದಯಕ್ಕೆ ಬಂದ್ಲಾಕೆ. ಬಂದ ಕೂಡಲೇ ಒಂದಿಷ್ಟು ಗುಳಿಗೆಗಳ ಒಂದು ಚೀಲ ಅಕ್ಕಿ ಕೈಯಾಗ ಕೊಟ್ಟ. 30 ಗುಳಿಗಿದ್ದು. ಒಮ್ಮೆ ಹಾಕಿದಂದ್ರೆ ಗೊತ್ತಾಕತ್ತಿ, ಸಾವಕಾಶಕ್ಕೊಂದು ಬಿಡು ಗೊತ್ತಾಗುವುದಿಲ್ಲ. 30 ಗುಳಿಗೆ ಕೊಟ್ಟ. ಹೇಳ್ದ, ದಿನ ಅಡಿಗೆ ಹಾಕೋದು
ಆಕೆ ಕೊಡೋದು. ಅದು ಒಂದು ಕಂಡೀಷನ್ ಏನು ಅಂದ್ರ, ನಿನ್ನ ಕೈಯಂದ ಈಗ ಹಂಗ ಹೋಗಿ ಮಾಡಿದಂದ್ರೆ ಆಕೆನ್ ತಿನ್ನಂಗಿಲ್ಲ. ವಾದ ಕೂಡ್ಲೆ ಮೊದಲ ಅತ್ತಿ ನೀ ಅಂದ್ರ ದೇವರಿದ್ದಂಗ ಹೋಗಿ ನಮಸ್ಕಾರ ಮಾಡು, ತಾನ ಹಚ್ಕೋತಾಳಕ್ಕಿ. ಅಲ್ಲಿದಿಂದ ದಿನ ಕಟಕ ರೊಟ್ಟಿ ಏನು ಕೊಡ್ತಿದ್ದಲ್ಲ, ಚಲೋ ಅಡಿಗೆ ಮಾಡಿ ದಿನಂಪ್ರತಿ ಒಂದೊಂದು ಬೇರೆ ಬೇರೆನೇ ಇರ್ಲಿ ಅಡಿಗೆ, ಅವಾಗ ತಾನೇ ಮಾತು ಕೇಳ್ತಾಳ ಅಂತ ಡಾಕ್ಟರ್ ಹೇಳಿದ ಬಳಕೆ ಬಹಳ ಖುಷಿಯಿಂದ ಬಂದಕ್ಕಿನ ಎಂದೂ ಏನೂ ಇಲ್ಲ. ಅವತ್ತ ಅತ್ತಿ ಕಾಲು ಮುಟ್ಟು ನಮಸ್ಕಾರ ಮಾಡಿದ ಕೂಡಲೇ ದೀರ್ಘ ಸುಮಂಗಲಿ ಭವ ಅನ್ಲಕ್ಕೆ ಅತ್ತಿ ಆಶೀರ್ವಾದ ಮಾಡ್ಬೇಕಲ್ಲ, ಮತ್ತೆ ಬೇರೆ ಏನು ಆಶೀರ್ವಾದ ಮಾಡ್ಲಕ್ಕೆ ಬರ್ತದ. ಆ ಬಳಿಕ ಮುಂಜಾನೆ ಉಪ್ಪಿಟ್ಟ, ಮಧ್ಯಾಹ್ನ ಒಂಥರ, ಸಂಜೆಕ್ ಒಂಥರ, ಹಿಂಗ ಅಡಿಗೆ ಮಾಡೋದು, ಅದರಲ್ಲಿ ಒಂದು ಗುಳಿಗೆ ಹಾಕೋದು, ಅತ್ತಿ ಕೊಡೋದು. 15 ದಿವಸ ಹೋತ್ ಹಿಂಗ. ವಾದ ಬಳಿಕ ಸೊಸಿ ಇಷ್ಟು ನನ್ನ ಮ್ಯಾಲ ಕಾಳಜಿ ಅದಾಳ ಅಂದ ಬಳಿಕ ಒಂದು ದಿನ ಅತ್ತಿ ಹೇಳಿದ್ಲು, ನೋಡುವ ಎಷ್ಟು ದಿವಸ ನೀನ ಅಡಿಗೆ ಮಾಡ್ತಿ, ನಾನು ಮಾಡ್ತನು ಅಂತಸು ಅಂತ ಅತ್ತಿನೂ ಕೈ ಹಚ್ಚಿದ್ಲು. ಒಂದ್ ದಿವಸ ಅತ್ತಿ ಅಡಿಗೆ ಮಾಡ್ಲಾಕ್ ಚಾಲೂ ಮಾಡಿದ್ಲು. ಇಬ್ಬರದು ಪ್ರೀತಿ ಹೆಚ್ಚಾತು. 15 ದಿವಸದಲ್ಲಿ ಇಬ್ರು ಬದಲಾದರೂ ಸೊಸಿಗೆ ಚಿಂತೆ ಚಾಲೂ ಆತು. ಈಗರೇನ 15 ದಿವಸ ಗುಳಿಗೆ ಹಾಕಿ ಬಿಟ್ಟೇನಿ, ಇನ್ನ ಅತ್ತೇನ ಬದುಕಂದ್ರೂ ಬದುಕುವುದಿಲ್ಲ, ಸತ್ತು ಹೋಗ್ತಾಳ, ಹೆಂಗ್ ಮಾಡ್ಲಿ? ಮತ್ತು ಹುಡ್ಕೋತ ಅಪ್ಪನ ಮನೆಗೆ ಬಂದ್ಲು. ಅಪ್ಪನಿಗೆ ಹೇಳಿದ್ಲು, ನೋಡಪ್ಪ, ನಾನು ಏನೋ ಒಂದು ಸಿಟ್ನ್ಯಾಗ ಬಂದು ಹೇಳಿದ್ನಿ, 15 ದಿವಸ ಆತಿಗೆಲ್ಲ ನೀ ಕೊಟ್ಟು ಗುಳಿಗೆ ಹಾಕೇನಿ, ಇನ್ನ ಅತ್ಯಂತೂ ಸಾಯ್ತಾಳ ಅಂತನ್ಲಕ್ಕೆ. ಅವಾಗ ಅವ್ರ ಅಪ್ಪ ಹೇಳ್ದ, ಹುಚ್ಚಿ, ನಿನ್ನ ಬುದ್ಧಿ ಸಿಟ್ಟಿನಲ್ಲಿತ್ತು, ಹಿಂಗಾಗಿ ನಾನು ಟಾನಿಕ್ಕದ ಗುಳಿಗೆ ಕೊಟ್ಟಿದ್ನಿ, ವಿಷ ಕೊಟ್ಟಿಲ್ಲ ಅಂತ ಹೇಳಿದ. ನಾವೊಬ್ಬ ಡಾಕ್ಟರ್ ಆಗಿ ಎಂಥವನಿಗೂ ಕೂಡ ಶತ್ರುವಿಗಾದರೂ ಅಮೃತವನ್ನ ಕೊಡ್ತೇನೆ ಹೊರತು ವಿಷ ಕೊಡೋ ಡಾಕ್ಟರ್ ಅಲ್ಲ ಅಂತ ಹೇಳಿದ. ಅವಾಗ ಆಶ್ಚರ್ಯ ಆಯ್ತು ಈಕೆಗೆ. ನೀ ನಿಜವಾಗಿಯೂ ದೇವರದೇ ಅಂತ ಅಪ್ಪನಿಗೂ ನಮಸ್ಕಾರ ಓಡೋಡ್ತಾ ಮನೆಗೆ ಬಂದು ಅತ್ತೆಗೆ ಇನ್ನೊಮ್ಮೆ ನಮಸ್ಕಾರ ಮಾಡಿ ಆದ ಸ್ಥಿತಿಯೆಲ್ಲ ಹೇಳಿದ್ಲು. ಅವಾಗ ಅವರ ಮನಸ್ಸಿನಲ್ಲಿ ಏನೊಂದು ಸಂಶಯದ ಭೂತ ಇತ್ತಲ್ಲ, ಎಲ್ಲ ಓಡಿ ಹೋಗಿತ್ತು, ಮನೆ ಒಂದಾತು. ಹಿಂಗ ನಿಮ್ಮಲ್ಲಿ ಏನ್ರಿ ಇದ್ದು ಅಂದ್ರೆ ಈಗ ಪರಿಹರಿಸ್ಕೋರಿ. ನಾಳೆವು ಒಂದು ಸಣ್ಣ ಕಿಡಿ ಒಬ್ಬ ರೈತ ಬಣಿವೆ ಒಟ್ಟದ. ಏನ್ ಮಾಡಿದ, ಬಹಳ ಚಲೋ ಬಣಿವೆ ಒಟ್ಟೇನೆ. ಇನ್ನೇನಪ್ಪ ಸಂಜೆ ಆಗಿತ್ತು, ನಿವಾಂತ ಕುತ್ಕೊಂಡು ಒಂದು ಬಿಡಿ ಸೇದಿ ಅದನ್ನ ಸ್ವಲ್ಪ ನೆಲಕ್ಕೆ ಒತ್ತದ, ಆರೇತ ತಿಳ್ಕೊಂಡು ಅಲ್ಲೇ ಒಗದ ಮನೆಗೆ ಹೋದ. ಮನೆಗೆ ಹೋಗೋದ್ರೊಳಗೆ ಊರು ಮಂದಿ ಎಲ್ಲ ಬಂದ್ರಿ ಇವನ ಮನೆಗೆ. ಏನೋ ಈ ಮನೆಗೆ ಯಾಕ ಅಂತ ಕೇಳಿದವ. ನಿನ್ನ ಹೊಲದಾಗ ಏನಿವತ್ತು ಬಣಿವೆ ಒಟ್ಟು ಬಂದಿದ್ದೆಲ್ಲ ಹೊತ್ತಿ ಉರಿಲಾಕ ಹತ್ತೈತಪ್ಪ, ಎಲ್ಲ ಸುಟ್ಟು ಬೂದಿ ಆತು ಅಂತ ಹೇಳಿದ್ರು ಎಲ್ಲರೂ ಊರು ಜನ. ಯಾಕ ಅಂತ ವಿಚಾರ ಮಾಡಿದ, ಕುತ್ಕೊಂಡು ಓಡೋಡ್ತಾ ಬಂದ ನೋಡಿದ, ಅದು ಬಿಡಿ ನಕ್ಕಿತ್ತು. ಪೂರ ಆರಿಸಲಿಲ್ಲಲ್ಲ, ಹಂಗ ಒಂದು ಕಿಡಿಯನ್ನು ಬಿಟ್ಟು ಹೋಗಿದ್ದೆ, ಅದ ಇವತ್ತಿಡೀ ಬಣಿವೆ ಎಲ್ಲ ಸುಟ್ಟು ಭಸ್ಮ ಮಾಡ್ಯದ. ಹಂಗ ಬರೇ ಅತ್ತೆ ಸೊಸೆಯಲ್ಲಿರುವಂಥ ಮನಸ್ತಾಪ ಒಂದು ಮನೆಯಂಥ ಬಣಿವೆಯನ್ನೇ ಸುಟ್ಟು ಭಸ್ಮ ಮಾಡ್ತದ. ಅದಕ್ಕೆ ಹುಷಾರ್ ಅಂತ ಹೇಳ್ತಾರೆ ಹಿರಿಯರು, ಬಹಳ ಹುಷಾರಾಗಿರ್ಬೇಕು. ಆಗ ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಸಂಬಂಧ ಅಷ್ಟು ಪವಿತ್ರವಾಗಿತ್ತು. ಹಂಗಿರ್ಬೇಕು. ಆದ್ರ ಈಗಿನ ಕಾಲದಲ್ಲಿ ಸ್ವಲ್ಪ ಈ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವ, ಅವು ಆಗಬಾರದು. ಅಷ್ಟೇ ಅಲ್ಲದೆ ಇನ್ನು ನಾಳೆಯ ದಿನ ಗ್ರಾಮ ದೈವ ಭೈರವನಾಥನ ಒಂದು ಮಹಾಪ್ರಸಾದ ಭಂಡಾರ ಖಾನ ಅದ. ಎಲ್ಲರೂ ಶ್ರದ್ಧೆಯಿಂದ ಅದರಲ್ಲಿ ಭಾಗವಹಿಸಬೇಕು. ಅದೊಂದು ಇಡೀ ಊರಿನ ಉತ್ಸವ.
ಅತ್ಯಂತ ಶ್ರದ್ಧೆಯಿಂದ ಭಂಡಾರ ಅಂದ್ರೆ ಏನು? ಮಹಾಪ್ರಸಾದ. ಈ ಮಹಾಪ್ರಸಾದ ಅಂದ್ರ ಬರೇ ಗುಡಿಯವ್ರ ಅಷ್ಟೇ ಮಾಡುವುದಲ್ಲ, ನಿಮ್ಮ ಹೊಲದಾಗ ಏನೇನು ಬೆಳೆದಿರ್ತೈತೆ ಅದನ್ನು ಓದು ಮಹಾಪ್ರಸಾದ ಕೊಟ್ರಿ ಅಂದ್ರೆ ಅವಾಗದು ನಿಜವಾಗಿ ಭಂಡಾರ ಖಾನ ಆಗುತ್ತೆ. ಒಬ್ಬರು ಸೌತೆಕಾಯಿ, ಒಬ್ಬರು ಟೊಮೆಟೊ, ಒಬ್ಬರು ಕುಂಬಳಕಾಯಿ, ಒಬ್ಬರು ಅಕ್ಕಿ, ಒಬ್ಬರು ಜ್ವಾಳ, ಹಿಟ್ಟ ಎಲ್ಲ ಕೂಡಿಸಿದಾಗದು ನಿಜವಾಗಿಯೂ ಮಹಾಪ್ರಸಾದವಾಗುತ್ತದ. ಇದು ಈ ಊರಿನ ಹಿರಿಯರು ನಿಜವಾಗಿಯೂ ಬಹಳಷ್ಟು ಯೋಚನಾ ಮಾಡಿ ಇಡೀ ಊರೆಲ್ಲ ಒಂದಾಗಲಿ ಅಂತ ಅದೊಂದು ಭಂಡಾರ ಖಾನ, ಒಂದು ಮಹಾಪರ್ವವನ್ನು ಮಾಡ್ಯಾರ ಶ್ರಾವಣದಲ್ಲಿ. ತಾವೆಲ್ಲರೂ ಅದರಲ್ಲಿ ಶ್ರದ್ಧೆಯಿಂದ ಭಾಗವಹಿಸಿರಿ. ನಾಳೆ ಒಂದು ದಿನ ಅಲ್ಲಿ ತಾವು ಪ್ರಸಾದವನ್ನು ತೆಗೆದುಕೊಂಡ್ರಿ ಅಂದ್ರೆ ನಿಜವಾಗಿಯೂ ಅದು ಭೈರವನಾಥನ ಆಶೀರ್ವಾದ, ಎಲ್ಲರಿಗೂ ಒಳ್ಳೆಯದಾಗುತ್ತದ. ಮತ್ತು ಸಂಜೆಗೆ ಇಲ್ಲಿ ಬರ್ರಿ, ಇಲ್ಲಿ ಜ್ಞಾನ ಪ್ರಸಾದ ಇರ್ತದ ಅಂತ ಹೇಳ್ತಾ ಇನ್ನೊಂದು 2-3 ದಿವಸ ಕಾರ್ಯಕ್ರಮ ಉಳಿದದ. ಎಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸ್ರಿ. ಯಾಕೆ ಅಂದ್ರ ಇದು ಗುರುಬಸವ ಮಹಾಶಿವಯೋಗಿಗಳವರ ಮಹಾ ಉತ್ಸವ. ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ತನು ಮನ ಧನದ ಸೇವೆಯನ್ನು ಮಾಡಬೇಕು. ಎಲ್ಲ ಯುವಕರು ನೋಡ್ರಿ ಎಷ್ಟು ಸೇವೆ ಮಾಡ್ತಾರ. ಯಾರು ಹೇಳ್ಯಾರ ಹುಡುಗರಿಗೆ? ಇದೇ ವಯಸ್ಸಿನಲ್ಲಿ ಇಂಥ ವಯಸ್ಸಿನ ಹುಡುಗರನ್ನ ಬೇರೆ ಊರಲ್ಲಿ ಹೋಗಿ ದಾಬಾದೊಳಗ ಸೆರೆ ಅಂಗಡಿ ಒಳಗೆ ಬಿದ್ದಿರ್ತಾವ. ಆದ್ರೆ ನಿಮ್ಮ ಊರಿನ ಹುಡುಗರು ಮಾತ್ರ ಗುರು ಬಸವ ಶಿವಯೋಗಿಗಳ ಮಠದಲ್ಲಿ ಸೇವಾ ಮಾಡ್ತಾರೆ. ಇದು ಸಂಸ್ಕಾರ. ಈ ಸಂಸ್ಕಾರ ಬೆಳಿಬೇಕು, ಉಳಿಬೇಕು ಅಂದ್ರೆ ನಾವೆಲ್ಲರೂ ಸೇವೆಯನ್ನು ಮಾಡಬೇಕು. ನಮ್ಮೆಲ್ಲರಿಗೂ ಕೂಡ ಗುರು ಬಸವ ಮಹಾಶಿವಯೋಗಿಗಳವರ ದಿವ್ಯ ಆಶೀರ್ವಾದ, ಕಾಲಭೈರವನಾಥನ ದಿವ್ಯ ಕೃಪೆ ಇವೆರಡಿದ್ರ ಸಾಕು, ನಮ್ಮ ಪ್ರಪಂಚದ ನಾವ ಹೋಗಿ ದಡವನ್ನ ಸೇರ್ತದಂತ ಹೇಳ್ತಾ